ಪ್ರೀತಿಯ ವಿದ್ಯಾರ್ಥಿಗಳೇ, ತರಗತಿಗೆ ಮತ್ತೊಮ್ಮೆ ನಮಗೆ ಸ್ವಾಗತ. ನಾವು ಕಳೆದ ಅವಧಿಯಲ್ಲಿ ಕೃಷ್ಣೇಗೌಡರ ಆನೆ 2 ಅಧ್ಯಾಯಗಳನ್ನು ಪೂರ್ಣಗೊಳಿಸಿದ್ವಿ. 1ನೇ ಅಧ್ಯಾಯ ಕೃಷ್ಣೇಗೌಡರ ಪರಿಚಯ ಬರುವುದಿಲ್ಲ. ನಮ್ಮ ಲೇಖಕರ, ನಮ್ಮ ನಿರೂಪಕರ ಪರಿಚಯ ಸಿಗುತ್ತದೆ. ದುರ್ಗಪ್ಪನ ಪರಿಚಯ ಸಿಗುವಂತಹದ್ದು. 2ನೇದರಲ್ಲಿ ಆನೆಯ ಬಗ್ಗೆ ಒಂದಿಷ್ಟು ಪರಿಚಯವನ್ನ ಮಾಡಿಕೊಟ್ಟ. ಈ 2 ಅಧ್ಯಾಯಗಳನ್ನು ಕಳೆದ ಅವಧಿಯಲ್ಲಿ ನೋಡಿದ್ವಿ. 3ನೆಯ ಅಧ್ಯಾಯದಲ್ಲಿ ದುರ್ಗಪ್ಪನನ್ನ ಮತ್ತಷ್ಟು ಪರಿಚಯಿಸ್ತಾರೆ ಅನ್ನುವಂತಹದ್ದನ್ನು ನಾವು ನೋಡಿದ್ವಿ. 3ನೆಯ ಅಧ್ಯಾಯವನ್ನ ಇನ್ನೊಂದು ಇದನ್ನು ತಗೊಳ್ಳುವಂತೆ. ಈಗ ನಾವು ಪದ್ಯಭಾಗದ 2 ವಚನಗಳನ್ನು ಮುಗಿಸಿದ್ವಿ. ಗದ್ಯ ಭಾಗದ ಮುಟ್ಟಿಸಿಕೊಂಡವನು ಗದ್ಯ ಮುಗಿಸಿದ್ವಿ. ಕೃಷ್ಣೇಗೌಡರ ಆನೆ ತೀರ್ಗೆ ಗದ್ಯದ 2 ಅಧ್ಯಾಯಗಳನ್ನು ನಾವು ಮುಗಿಸಿದ್ದಾಗಿತ್ತು. 3 ಪರಿಚಯವನ್ನು ಮಾಡಿಕೊಟ್ಟಿದ್ದಾಗಿತ್ತು. ಈಗ ಮತ್ತೊಮ್ಮೆ ಗದ್ಯಕ್ಕೆ ಹೋಗೋಣಂತೆ, ಮತ್ತೊಮ್ಮೆ ಪದ್ಯಕ್ಕೆ ಹೋಗೋಣಂತೆ. ಅದಾದ ನಂತರ ಮತ್ತೆ ತೀರ್ಗೆ ಗದ್ಯಕ್ಕೆ ಬರೋಣ ಅಲ್ಲ? ಸರಿ, ಇದನ್ನು ನಾನು ಹೋಗ್ತೇನೆ. ಬೆಳಗಿನ ಯೋಗ ತರಗತಿ ಬಹುಶಃ ನಿಮಗೆಲ್ಲರಿಗೂ ಸುಲಭವಾಗಿದೆ ಎಂದು ಅಂದುಕೊಳ್ತೇನೆ. ಆಗಿದೆಯಾ? ಹಾಗೆ ಯೋಗಾಭ್ಯಾಸವನ್ನು ಕ್ರಮೇಣವಾಗಿ ಮಾಡ್ತಾ ಹೋಗಿ ನಿಮ್ಮಲ್ಲಿ ವಿಶೇಷವಾದಂತಹ ಒಂದು ಬದಲಾವಣೆ ಬರ್ತದೆ. ಅದಕ್ಕೂ ಮುಖ್ಯವಾಗಿ ತಾಳ್ಮೆ ಬಹಳಷ್ಟು ಬರ್ತದೆ, ಏಕಾಗ್ರತೆ ಸಿಗ್ತದೆ. ಸರಿ, ಇವತ್ತು ದಿನಾಂಕ 27, ಹಾಗೆ ತರಗತಿ ಸಂಖ್ಯೆ 5, ತರಗತಿ ಸಂಖ್ಯೆ 11 ಅಲ್ಲ. ಗದ್ಯ ಭಾಗದ 2ನೇ ಗದ್ಯ ಏನಿದೆ? 2ನೇ ಗದ್ಯ ವಾಲ್ಪರೈ. ಇದರ ಪರಿಚಯವನ್ನ ನಾನು ಇನ್ನೊಮ್ಮೆ ಚಿಕ್ಕದಾಗಿ ಮಾಡಿಕೊಟ್ಟಿದ್ದೆ. ಈಗೊಂದು ದೀರ್ಘವಾಗಿ ನೋಡ್ತಾ ಹೋಗುವಂತೆ. ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ವಾಲ್ಪರೈ ಅಭಿವೃದ್ಧಿ ತಂದಂತಹ ದುರಂತ. ಬರೆದಂಥವರು ಕೃಪಾಕರ ಸೇನಾನಿ ಮತ್ತು ಪುಟ್ಟಸ್ವಾಮಿ. ಕೃಪಾಕರ ಸೇನಾನಿ ಹಾಗೆ ಕೆ ಪುಟ್ಟಸ್ವಾಮಿ. ಈ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ, ಇದನ್ನ ಕೃಪಾಕರ ಸೇನಾನಿಯವರು ಇವರು ಬರೆದಂತಹ ಜೀವಜಾಲ ಅನ್ನುವಂತಹ ಕೃತಿಯಿಂದ ಸ್ವೀಕರಿಸಲಾಗಿದೆ. ಅದನ್ನು ಕೂಡ ನೆನಪಿಟ್ಕೊಳ್ಬೇಕು. ಆಕಾರ ಗ್ರಂಥ ಇದು. ಇವರ ಈ ಕೃತಿಗೆ ಆಕಾರ ಯಾವುದು? ಆಕಾರ ಅನ್ನುವಂತಹದ್ದು ಜೀವಜಾಲ. ಜೀವಜಾಲ ಅನ್ನುವಂತಹದ್ದು ಇದಕ್ಕೆ ಆಕಾರವಾಗಿದೆ. ಮತ್ತೊಮ್ಮೆ ಬರುತ್ತೇನೆ. ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿ ಇವರು
ಒಂದು ಮಾತು ಹೇಳ್ತಾರೆ. ಮನುಷ್ಯ ಯಾವುದೇ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಕೈಗೆತ್ತಿಕೊಂಡ್ರೆ ಅಭಿವೃದ್ಧಿಯ ಹಿಂದೆ ಒಂದು ದುರಂತ ಅಡೆದಿರುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಯಾವುದೇ ತಗೊಳ್ಳಿ, ಈಗ ವಿಜ್ಞಾನ ನೋಡ್ತಾ ಇದೆ. ವಿಜ್ಞಾನ ಎಷ್ಟೆಲ್ಲ ಬೆಳೆದಿದೆ. ಆ ವಿಜ್ಞಾನದ ಬೆಳವಣಿಗೆಯ ಉದ್ದೇಶ ಏನು? ಮನುಷ್ಯನ ಶ್ರೇಯೋಭಿವೃದ್ಧಿ. ಆದರೆ ಆ ವಿಜ್ಞಾನವನ್ನು ಎಷ್ಟು ಜನ ದುರುಪಯೋಗಪಡಿಸಿಕೊಳ್ತಾ ಇಲ್ಲ. ಅಣುಬಾಂಬುಗಳಿವೆ, ಗ್ರಾನೇಡ್ಗಳಿವೆ, ಹೀಗೆ ಇವುಗಳನ್ನೆಲ್ಲವನ್ನು ಕೆಟ್ಟ ಉದ್ದೇಶಕ್ಕೆ ಬಳಸಿಕೊಳ್ತಾ ಇದ್ದಾರೆ. ಅಷ್ಟೇ ಯಾಕೆ, ಒಂದಂತೂ ನಮ್ಮೆಲ್ಲರಿಗೂ ಗೊತ್ತಿರ್ತದೆ. ಏನು? ನಾವು ಓಡಿಸುವಂತಹ ಗಾಡಿಗಳು, ಬೈಕ್, ಅದರಲ್ಲಿ ವಿಜ್ಞಾನ ಒಂದಲ್ಲ ಒಂದು ಅಭಿವೃದ್ಧಿಯನ್ನು ತರ್ತಾ ಹೋಯಿತು. ಮೊದಲೇನಿತ್ತು? ಮೋಪೆಡ್ಗಳಿತ್ತು. ಮೋಪೆಡ್ಗಳಂದ್ರೆ ಗೊತ್ತಲ್ಲ, ಬಹುಶಃ ನೀವು ನೋಡಿರ್ಲಿಕ್ಕಿಲ್ಲ. ಮೋಪೆಡ್ ನೋಡಿದಂತಹದ್ದು ಒಂದು ಚಿಕ್ಕ ಗಾಡಿ, ಅದು ರೀತಿಯ ಸೈಕಲ್ ಇದ್ದ ಹಾಗೆ ಇರ್ತಾ ಇತ್ತು. ಅದಕ್ಕೊಂದು ಸಣ್ಣ ಮೋಟರನ್ನು ಅಳವಡಿಸ್ತಾ ಇದ್ರು. ತಳ್ಳಿಕೊಂಡು ಹೋಗಿ ಸ್ಟಾರ್ಟ್ ಮಾಡಿಬಿಡ್ತಾ ಇತ್ತು ಮೋಪೆಡ್ಗಳು. ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿದ್ರು, ತಳ್ಳುವಂತಹದ್ದು ಹೋಯಿತು. ಅವಾಗೇನು ಮಾಡಿದ್ರು? ಕಿಕ್ ಮಾಡುವಂತಹ ಗಾಡಿಗಳನ್ನು ತಯಾರು ಮಾಡಿದ್ರು. ಸರಿ, ಇದಾದ ನಂತರ ಬೈಕ್ಗಳು ಬಂತು. ಇಲ್ಲ, ನಮ್ಮ ಒಳಿತಿಗೋಸ್ಕರವಾಗಿ ಏನಿದ್ರು ಕೂಡ ಆ ಒಳಿತು ಮನುಷ್ಯ ತಗೊಳ್ಳಿಲ್ಲ. ಮನುಷ್ಯ ಎಲ್ಲೋ ಹೋಗ್ಬಿಟ್ಟ. ಬೈಕ್ಗಳು ಬಂತಲ್ಲ, ಬೈಕ್ ಕಿಕ್ ಮಾಡಿ ಸ್ಟಾರ್ಟ್ ಮಾಡುವಂತಹದ್ದು. ಈಗ ಕಿಕ್ ಇದೆಯಾ? ಗಾಡಿ ಕಿಕ್ ಮಾಡೋದಿಲ್ಲ, ಬೇರೆಯವ್ರಿಗೆ ಕಿಕ್ ಮಾಡ್ತಾರಷ್ಟೇ. ಈಗಿರುವಂತಹದ್ದು ಬಟನ್ ಸ್ಟಾರ್ಟ್. ಈಗ ಅಂದ್ಬಿಟ್ರೆ ಸ್ಟಾರ್ಟ್ ಆಗ್ತದೆ. ಸುಮ್ಮನೆ ಈಗ ಅನ್ಬೇಕಷ್ಟೇ. ಅಂದ ಕೂಡಲೇ ನಿಮಗೆ ಗಾಡಿ ಸ್ಟಾರ್ಟ್ ಆಗ್ಬೋದಾಯ್ತು. ಆ ರೀತಿಯಾದಂತಹ, ಅದರಲ್ಲೂ ಹೊಸ ತಂತ್ರಜ್ಞಾನ. ಏನು ತಂತ್ರಜ್ಞಾನ? ಜೋರಾಗಿ ಗೊತ್ತೋದಿರಲ್ಲ, ಬಟನ್ ಸ್ಟಾರ್ಟ್. ಹೀಗೆ ಅಂದ್ಬಿಟ್ರೆ ಸಾಕು, ಗಾಡಿ ಸ್ಟಾರ್ಟ್ ಆಗ್ಬೋದು. ಸರಿ, ಇವೆಲ್ಲ ಅಭಿವೃದ್ಧಿಗೋಸ್ಕರವಾಗಿ ಏನೋ ಉದ್ದೇಶಕ್ಕೋಸ್ಕರವಾಗಿ ತಂದಿದ್ದಾಗಿತ್ತು. ಆದರೆ ಇದರಿಂದ ಎಷ್ಟು ದುಷ್ಪರಿಣಾಮಗಳಾಗಿದೆ. ಮನುಷ್ಯನಿಗೆ ವ್ಯಾಯಾಮವೇ ಇಲ್ಲದಾಯಿತು. ಅವಾಗೆ ಸೈಕಲ್ ಹೊಡಿತಾ ಇದ್ದ, ಎಷ್ಟೋ ದೂರ ಕಿಲೋಮೀಟರ್ಗಳವರೆಗೆ ಸೈಕಲನ್ನು ಓಡಿಸಿಕೊಂಡು ಹೋಗ್ತಾ ಇದ್ದ, ತುಳುಕೊಂಡು ಹೋಗ್ತಾ ಇದ್ದ. ಅದಾದ ನಂತರ ಗಾಡಿಯನ್ನು ತಳ್ಳಿ ಒಂದು ತಕ್ಕ ಮಟ್ಟಿಗೆ ಹೋಗ್ತಾ ಇದ್ದ ಗಾಡಿಯಲ್ಲಿ ಒಂದು 5 ಕಿಲೋಮೀಟರ್, 10 ಕಿಲೋಮೀಟರ್, ಇಲ್ಲ ಅಂದರೆ 20 ಕಿಲೋಮೀಟರ್, ಬಹಳ ಹೆಚ್ಚು. 20 ಕಿಲೋಮೀಟರ್ವರೆಗೆ ಹೋಗ್ತಿದ್ದಾನೆ ಅಂತಂದ್ರೆ ಬಹಳ ಹೆಚ್ಚು ಆಯ್ತಲ್ಲ. ಆಮೇಲೆ ಬೈಕ್ಗಳು ಬಂದು, ಮೋಪೆಡ್ ಆದ ನಂತರ ಬೈಕ್ಗಳು. ಅಲ್ಲಿಗೆ ನಿಲ್ಲಿಸ್ಬೇಕಂತ ಮನುಷ್ಯನ ದುರಾಸೆಗಳಿಗೆ ಮುಂದೆ ಹೋಗ್ತಾ ಹೋಗ್ತು. ಖಂಡಿತಕ್ಕೂ ಉದ್ದೇಶ ಒಳ್ಳೆಯದೇನೆ, ಆದರೆ ಮನುಷ್ಯ ಅದನ್ನು ಕೆಟ್ಟದಾಗಿ ಬಳಸ್ಕೊಳ್ತಾ ಹೋದ. ಹೀಗೆ ಅನೇಕ ಕಾಯಿಲೆಗಳನ್ನು ತಂದುಕೊಂಡಷ್ಟೇ, ಇನ್ನೇನಿಲ್ಲ. ಎಷ್ಟು ಕಾಯಿಲೆಗಳು ನೋಡಿ, ಚಿಕ್ಕ ಮಕ್ಕಳಿಗೆ ವಿಪರೀತವಾದಂತಹ ಕಾಯಿಲೆಗಳನ್ನು ಬರ್ತಾ ಹೋಗ್ತದೆ. ಹೀಗೆ ಅದನ್ನೇ ಹೇಳ್ತಾರೆ ಉಪಕಾರ ಸೇನಾನಿ ಕೆ ಪುಟ್ಟಸ್ವಾಮಿ ಅವರು. ಅಭಿವೃದ್ಧಿ ಅನ್ನುವಂತಹದ್ದು ಮನುಷ್ಯನ ಕೈಗೆ ಸಿಕ್ತು ಅಂತಂದ್ರೆ ಮುಗೀತು. ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಹೋಗಿ 2 ನಾಶ ಮಾಡಿರ್ತಾನೆ ಮನುಷ್ಯ. ಹಾಗೆ ಆಗ್ತದೆ. ಒಂದನ್ನು ತುಳಿದು ಇನ್ನೊಂದನ್ನು ಪಡೆಯುವಂತಹ ಮನೋವೃತ್ತಿ ಇದೆಯೋ ಅದೇ ರೀತಿಯಲ್ಲಿಯೇ ಇದು ಒಂದು ವಾಲ್ಪರೈ. ಏನು ಅಂತ ಹೇಳಿದೆ ನೆನಪಿದೆಯಾ ನಿಮಗೆ? ಏನು ಅಂತ ಹೇಳಿದೆ? ವಾಲ್ಪರೈ ಅನ್ನುವಂತಹದ್ದು ಒಂದು ಕಾಡು. ಇದು ಒಂದು ಕಾಡು. ಈ ಕಾಡು ಎಲ್ಲಿರುವಂತಹದ್ದು? ಯಾವ ರಾಜ್ಯದಲ್ಲಿದೆ? ಅದು ತಮಿಳುನಾಡು. ತಮಿಳುನಾಡಿನ ಒಂದು ಪ್ರಾಂತದಲ್ಲಿ ಇದೆ ಕಾಡು. ಯಾವ ಪ್ರದೇಶದಲ್ಲಿ ಅಂತಂದ್ರೆ ಕೊಯಂಬತ್ತೂರು. ಬಹುಶಃ ನೀವು ಕೇಳಿದ್ದೀರಿ ಕೊಯಂಬತ್ತೂರು. ಕೆಲವರು ಕೊಯಂಬತ್ತೂರು ಅಂತಾರೆ. ಅದೇನಾಗಲಿ ಒಬ್ಬೊಬ್ಬರು ನನಗೆ ಕರೀತಾ ಹೋಗ್ತಾರೆ. ಕೊಯಂಬತ್ತೂರಿಂದ ಸುಮಾರು 3 ಕಿಲೋಮೀಟರ್ ಅಂದಾಜಿಗೆ
ಕಿಲೋಮೀಟರ್ ದೂರದಲ್ಲಿ ಈ ಒಂದು ಕಾಡು ಬರ್ತದೆ. ಈ ಕಾಡು 3 ಕಿಲೋಮೀಟರ್ ಬಹಳ ದಟ್ಟವಾಗಿತ್ತು. ಹೇಗಿತ್ತು ದಟ್ಟ ಅನ್ನುವಂತಹದ್ದು ನನ್ನಲ್ಲಿ ಒಂದು ಕೆಲವು ಚಿತ್ರಗಳಿವೆ, ನಾನು ತೋರಿಸ್ತೇನೆ ನೋಡಿ. ಅಲ್ಲಿ ನೋಡ್ತಾ ಹೋಗಿ ಆ ಕಾಡಿನ ದಟ್ಟತೆಯನ್ನು ಗಮನಿಸ್ಕೊಳ್ಳಿ, ಹೇಗಿದೆ ನೋಡಿ. ತುಂಬ ದಟ್ಟವಾದಂತಹ ಒಂದು ಕಾಡು. ಇದು ಮೇಲಿನ ತೆಗೆದಂತಹ ಒಂದು ಚಿತ್ರಗಳಾಗಿದೆ. ಇಲ್ಲಿ ಮಧ್ಯದಲ್ಲಿ ಸಂದೆ ಕಡಿಮೆ ಇದೆ, ಅಲ್ಲಿ ನೋಡಿ ಮರಗಳಿಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಯಾವ ಪರಿ ದಟ್ಟತೆಯಿಂದ ಕೂಡಿದೆ ಒಂದು ಕಾಡು, ಭಯಾನಕವಾದಂತಹ ಕಾಡು. ನೋಡಿದರೆ ನನಗೆ ಊಹೆಗೂ ಸಿಗುವುದಿಲ್ಲ, ಅಷ್ಟರ ಮಟ್ಟಿಗೆ ಇದೆ ನೋಡಿ. ಇಂತಹ ಸುಂದರವಾದಂತಹ ಕಾಡು, ಭಯಾನಕವಾದಂತಹ ಕಾಡು, ಇದು ನಮಗೆ ಚೆನ್ನಾಗಿ ಗೊತ್ತಾಗ್ತದೆ ನೋಡಿ. ಮೇಲೆ ಒಂದೇನೋ ಹಾಸಿದರೇನೋ ಅನ್ನುವಂತೆ. ಇಲ್ಲಿ ಕೆಳಗಡೆ ಮರ ಕಾಣಿಸುತ್ತೆ, ಅಲ್ಲಿ ಕಂಡಾಗ ನಮಗೆ ಅದರ ಒಂದು ಸ್ಥಿತಿ ನಮಗೆ ಅರ್ಥವಾಗ್ತಾ ಹೋಗ್ತದೆ. ಆ ಕಾಡು ನೋಡಿ, ಮತ್ತೊಮ್ಮೆ ತೋರಿಸ್ತೇನೆ. ಈ ಕಾಡು ಇಂತಹ ಸುಂದರವಾದಂತಹ ಕಾಡನ್ನು ಕಡಿದು ಇವಾಗ ಹೀಗೆ ಮಾಡಿಬಿಟ್ಟಿದ್ದಾರೆ. ಹೀಗಾಗಿದೆ ನೋಡಿ. ಹೀಗೆ ಈ ಕಾಡನ್ನು ನಾಶ ಮಾಡಿದಂತಹ ವ್ಯಕ್ತಿಗಳನ್ನು ಧಿಕ್ಕರಿಸ್ತಾರೆ ನಮ್ಮ ಕೃಪಾಕರ ಸೇನಾನಿ ಪುಟ್ಟಸ್ವಾಮಿ. ಅವರದೊಂದು ಚಿಕ್ಕ ಪರಿಚಯ ಇದೆ, ಅದನ್ನು ಒಮ್ಮೆ ನೋಡೋಣವಂತೆ. ಕೃಪಾಕರ ಸೇನಾನಿ ಮತ್ತು ಪುಟ್ಟಸ್ವಾಮಿಯವರು ಮಾತಾಡಿದ್ದಾರೆ ನಮ್ಮ ನಿರೂಪಕರು. ಅಲ್ಲಿ ನೋಡಿ, ಇವರು ನಮ್ಮ ಗದ್ಯದ ಕರ್ತೃ ಆದಂಥವರು ಕೃಪಾಕರ ಸೇನಾನಿ ಮತ್ತು ಪುಟ್ಟಸ್ವಾಮಿ ಅನ್ನುವಂಥವರು. ನೋಡಿದಿರಲ್ಲ, ಕೃಪಾಕರ ಸೇನಾನಿ ಮತ್ತು ಪುಟ್ಟಸ್ವಾಮಿ ಆ ಕಾಡಿನ ಭೀಕರತೆಯನ್ನು ಗಮನಿಸಿದಿರ. ಎಷ್ಟು ಭಯಾನಕವಾದಂತಹ ಕಾಡು, ಅಂತಹ ಕಾಡನ್ನು ನಾಶ ಮಾಡುವಂತಹ ಒಂದು ಸ್ಥಿತಿ, ಇದು ಒಂದು ದುರಂತ. ಈ ವಾಲ್ಪಾರೆ ಒಂದು ಕಾಡು, ಆ ಕಾಡನ್ನು ಅಭಿವೃದ್ಧಿಗೋಸ್ಕರವಾಗಿ ನಾಶ ಮಾಡಿ ಮನುಕುಲದ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ನಾಶ ಮಾಡಿ. ಏನು ಅಭಿವೃದ್ಧಿ? ಆ ಪ್ರಾಂತ್ಯದಲ್ಲಿ ಉತ್ತಮವಾದಂತಹ ಪರಿಸರ ಇತ್ತು. ಈ ಕಾಡುಗಳೆಲ್ಲ ಇದೆ, ಕಾಡುಗಳನ್ನು ಕಡಿದರೆ ಒಂದು ಯಾವುದಕ್ಕಾಗಲಿ ಭೂಮಿ ಬಳಸಬಹುದು ಅಂತ ಹೇಳಿ ಕಾಡುಗಳೆಲ್ಲ ಕಡಿತಾ ಬಂದು ಆ ಕಡಿಲಿಕ್ಕೆ ಪ್ರಾರಂಭ ಮಾಡಿದಂತಹ ಮೊದಲ ವ್ಯಕ್ತಿ ಹಾಗೆ ಬ್ರಿಟಿಷರ
ಕಾಲದಲ್ಲಿ ಇರುವಂತಹದ್ದು. ಬ್ರಿಟಿಷರ ಕಾಲದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ 1800 ಅಲ್ಲಿ ಸಿರಿಗಳನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. 1890ರಲ್ಲಿ ಕಾರ್ವೆರ್ ಮಾರ್ಷ್ ಈ ವ್ಯಕ್ತಿ ಬ್ರಿಟಿಷಿಗ. ಹಾಗೆಲ್ಲ ಬ್ರಿಟಿಷರ ಒಂದು ಅವಧಿ ಇತ್ತಲ್ಲ, ಬ್ರಿಟಿಷ್ನ ಒಬ್ಬ ಅಧಿಕಾರಿಯಾದಂಥವ ಈ ವ್ಯಕ್ತಿಯ ಕಾರಣದಿಂದ ಆ ಕಾಡು ಕ್ರಮೇಣವಾಗಿ ನಾಶವಾಗ್ತಾ ಹೋಯಿತು. ಈ ವ್ಯಕ್ತಿಯ ಚಿತ್ರವೊಂದಿದೆ ನೋಡೋಣಂತೆ. ಆ ವ್ಯಕ್ತಿಯನ್ನ ನಿಮಗೆ ತೋರಿಸ್ತೇನೆ. ಇದರಲ್ಲಿದೆ, ಅಲ್ಲಿ ನೋಡಿ. ಕಾರ್ವೆರ್ ಮಾರ್ಷ್ ಆತನ ಒಂದು ಭಾವಚಿತ್ರ, ಒಂದು ಪುತ್ಥಳಿ ಇಲ್ಲಿದೆ, ಆತನ ಸ್ಟ್ಯಾಚು. ಈಗಲೂ ಕೂಡ ಈತನಿಗೆ ಅಲ್ಲಿ ಗೌರವ ಕೊಡಲಾಗ್ತದೆ. ಎಷ್ಟೋ ಒಂದು ಕಾಡನ್ನು ಸದುಪಯೋಗಪಡಿಸ್ಕೊಂಡ ಅಂಥೇಳಿ ಜನ ಒಂದು ಕಡೆ ಈತನನ್ನು ಈಗಲೂ ಗೌರವಿಸ್ತಾರೆ. ನೋಡಿ, ಆತನ ಬಗ್ಗೆ ಇವೆಲ್ಲ ಬರವಣಿಗೆ ಕೂಡ ಇಲ್ಲಿ ಕೊಡಲಾಗಿದೆ. ಕಾರ್ವೆರ್ ಮಾರ್ಷ್ ಹೀಗೆ ಆತನ ನೈಜ ರೂಪವನ್ನು ನಾನು ನಿಮಗೆ ತೋರಿಸ್ತೇನೆ ನೋಡಿ. ಈತ ಬ್ರಿಟಿಷಿಗ ಕಾರ್ವೆರ್ ಮಾರ್ಷ್. ಹೀಗೆ ಇನ್ನೊಂದು ಚಿತ್ರ ಇದೆ ಆತನದ್ದು, ಸ್ವಲ್ಪ ಚಿಕ್ಕ ವಯಸ್ಸಿನದ್ದು. ಕಾರ್ವೆರ್ ಮಾರ್ಷ್ ಹೀಗೆ. ಈತ 1890ರಲ್ಲಿ ಭಾರತಕ್ಕೆ ಬಂದಾಕೆ ಭಾರತದಲ್ಲಿದ್ದಂತಹ ಈ ಕಾಡಿನ ಬಗ್ಗೆ ಕೇಳಿ ತಿಳಿತಾನೆ. ಅದುವರೆಗೂ ಆ ಕಾಡಿನ ಪರಿಚಯ ಯಾರಿಗೂ ಇರಲಿಲ್ಲ. ಅಲ್ಲಿಯ ಜನರ ಅಭಿಪ್ರಾಯದ ಪ್ರಕಾರ ಆ ಒಂದು ಕಾಡು ಭಯಾನಕವಾಗಿರ್ತದೆ, ಅಲ್ಲಿ ಯಾರೂ ಹೋಗುವಾಗಿಲ್ಲ, ಏನಿಲ್ಲ, ಎತ್ತು ಸುದ್ದಿಗಳೆಲ್ಲ. ಇದನ್ನು ಕೇಳಿದಂತಹ ಮಾರ್ಷ್ ಸ್ವಲ್ಪ ಮಟ್ಟಿಗೆ ಉಡಾಫೆಯಿಂದ ಮಾತಾಡ್ತಾ ಹೋಗ್ತಾನೆ. ಅದಕ್ಕೆ ನಮ್ಮ ನಿರೂಪಕರಂತಾರೆ, ಕೃಪಾಕರ ಸೇನಾನಿ ಪುಟ್ಟಸ್ವಾಮಿಯವರಂತಾರೆ, ಬ್ರಿಟಿಷರಿಗೆ ಹೊಸದನ್ನು ಶೋಧಿಸುವ, ಅನ್ವೇಷಿಸುವಂತಹ ಒಂದು ಪ್ರವೃತ್ತಿ ಅವರಿಗೆ ಅನುಷಂಗಿಕವಾಗಿ ಆಯ್ದುಕೊಂಡು ಬಂದಿರುತ್ತೆ. ಹಾಗೆ ಇವರು ಯಾವುದು ಕಂಡಿಲ್ವೋ ಅದನ್ನು ಹುಡುಕಬೇಕನ್ನುವಂತಹ ರೀತಿಯಲ್ಲಿ ಇರ್ತಾರೆ. ಅಂತಹದ್ರಲ್ಲಿ ಇವರು ಒಬ್ಬ ಅಂತ ಹೇಳಿ ಅಂತಾರೆ. ಈ ಕಾಡಿನ ನಾಶಕ್ಕೆ ಮುಖ್ಯ ಕಾರಣಕರ್ತ ಈತನೇ ಅನ್ನುವಂತಹದ್ದು ಇಲ್ಲಿ ಗಮನದಲ್ಲಿಟ್ಕೊಳ್ಳಿ. ಏನಾಯಿತು, ಏನು ಮಾಡ್ದ ಈತ ಅಂತ ಹೇಳಿ. ಆ ಕಾಡು ಭಯಾನಕವಾಗಿತ್ತು. ಭಯಾನಕವಾದಂತಹ ಕಾಡಿನ ಒಳಗಡೆ ಯಾರೂ ಪ್ರವೇಶಿಸುವಂತಿರಲಿಲ್ಲ. ಪ್ರವೇಶಿಸಿದಂತಹ ವ್ಯಕ್ತಿಗಳು ಹಿಂದಕ್ಕೆ ಬರ್ತಾ ಇರಲಿಲ್ಲವಂತೆ, ಒಂದೇ ಇರಲಿಲ್ಲ. ಅಂತಹ ಒಂದು ಕಾಡಾಗಿತ್ತದು, ನೋಡಿದಿರಲ್ಲ. ಹೀಗೆ ಇಂತಹ ಒಂದು ಭಯಾನಕವಾದಂತಹ ಕಾಡು. ಈತನಿಗನ್ಸುತ್ತೆ ಇದೆಲ್ಲ ಏನೋ ಕಟ್ಟು ಕಥೆಗಳಿರಬೇಕು ತಂದುಕೊಂಡು ನಾ ಈ ಕಾಡನ್ನು ಪ್ರವೇಶಿಸ್ತೇನೆ ಅಂತ ಹೇಳಿಬಿಟ್ಟು ಯಾವುದೋ ಒಂದು ಧೈರ್ಯದಲ್ಲಿ ಮುನ್ನುಗ್ಗಿದ. ಅಲ್ಲಿ ಹೇಗಿತ್ತು ಕಾಡು ಅಂತ ಕೊಡ್ತಾರೆ. ಇಲ್ಲಿ ಜೀರುಂಡೆಗಳ ಗದ್ದಲದಲ್ಲಿ ತನ್ಮಯವಾಗಿದ್ದಂತಹ ಕಗ್ಗತ್ತಲು, ಅದು ಕಗ್ಗತ್ತಲ ಒಂದು ಅರಣ್ಯವಾಗಿತ್ತು. ನಾನು ಆಗಲೇ ಈ ಚಿತ್ರಗಳನ್ನು ತೋರಿಸಿದ್ದೆಲ್ಲ ನಿಮಗೆ, ಹೇಗಿದೆ ನೋಡಿ. ಅದು ಬೆಳಗಿನ ಜಾವದಲ್ಲಿಯೇ ಕತ್ತಲನ್ನು ತೋರಿಸ್ತಾ ಇತ್ತಂತೆ. ಹೀಗೆ ನಿಮ್ಮ ಇದರಲ್ಲಿ ಸರಿ ಕಾಣಿಸ್ತಾ ಇಲ್ಲ ಅಂತ ಅಂದುಕೊಳ್ತೇನೆ.
ಹೀಗೆ ಒಂದು ಕಡೆ ಬಿಸಿಲು ಬಿದ್ದರೆ ಇನ್ನೊಂದು ಕಡೆ ನೆರಳು ಬರ್ತಾ ಇತ್ತು. ಕೆಳಗಡೆ ಆ ಕಾಡಿನ ಕೆಳಭಾಗದಲ್ಲಿ ಏನಿದೆಯಲ್ಲ, ಆ ಕೆಳಭಾಗ ಪೂರ್ಣವಾಗಿ ಕಗ್ಗತ್ತಲಿನಿಂದಲೇ ಕೂಡಿರ್ತಾ ಇತ್ತಂತೆ. ಹೀಗೆ ಆ ಕೆಳಭಾಗದಲ್ಲಿ ಸೂರ್ಯನ ಕಿರಣಗಳು ಭೂಮಿಗೆ ಬೀಳೋದೇ ಕಷ್ಟವಂತೆ. ದಟ್ಟವಾದ ಕಾಡು, ಅಲ್ಲಿ ಹೇಳ್ತಾ ಹೋಗ್ತಾರೆ, ವಿಶಾಲವಾದಂತಹ ಹುಲ್ಲುಗಾವಲುಗಳು, ಅನಂತವಾದಂತಹ ಒಂದು ಬಯಲು. ಹೀಗೆ ಈ ಭಯಂಕರವಾದಂತಹ ಕಾಡು ಮಧ್ಯದಲ್ಲಿ ಹುಲ್ಲುಗಾವಲುಗಳು, ಮಧ್ಯ ಒಂದಿಷ್ಟು ಸ್ಥಳ ಸಿಗ್ತಾ ಇತ್ತಂತೆ. ಅಲ್ಲೆಲ್ಲ ಒಂದು ಸ್ವಲ್ಪ ಬಯಲು ಸಿಗೋದು. ಆ ಬಯಲಿನಲ್ಲಿ ಒಂದು ಪ್ರಶಾಂತವಾದಂತಹ ಹುಲ್ಲುಗಾವಲುಗಳು ಸಿಗುತ್ತಾ ಇತ್ತಂತೆ. ಹೀಗೆ ಇದನ್ನು ಕಗ್ಗತ್ತಲ ಕಂಡ ಅಂತಾನೆ ಕರಿತಾ ಇದ್ರಂತೆ ಅವಾಗೆಲ್ಲ. ಆಫ್ರಿಕಾದಂತೆ ಇದೊಂದು ನಿಗೂಢ ಪ್ರದೇಶ ಅಂತ ಹೇಳಿ ಅಲ್ಲಿಯ ಜನ ಸಮುದಾಯದವರೆಲ್ಲರೂ ಕೂಡ ಅಂದುಕೊಂಡಿದ್ದಂತಹದ್ದು. ಇಂತಹ ಒಂದು ಕಾಡನ್ನು ಭೇದಿಸಲಿಕ್ಕೆ ಹೊರಡುತ್ತಾನೆ ಬ್ರಿಟಿಷಿಗ. ಯಾರು? ತನ್ನ ಹೆಸರು ಕಾರ್ವೆರ್ ಮಾರ್ಷ್ ಈ ಕಾಡನ್ನು ಪ್ರವೇಶಿಸ್ತಾನೆ. ಈತ ಬಂದದ್ದು 1890ರಲ್ಲಿ. ಹೀಗೆ ಅರಣ್ಯವನ್ನು ಪ್ರವೇಶಿಸಿದ ಕಾಡಿನ ಅನ್ವೇಷಣೆಗೆ ಬಂದಂತಹ ಮಾರ್ಷ್ಗೆ ತಾನೊಂದು ಚಕ್ರವ್ಯೂಹದಲ್ಲಿ ಸಿಕ್ಕಿಬಿದ್ದಿರುವುದು ಅರಿವಾಗುವಂತಹದ್ದಾಯಿತು. ಮೊದಲೇನೋ ದುಸ್ಸಾಹಸದಿಂದ ಈ ಕಾಡಿನ ಒಳಗಡೆ ನುಗ್ಗಿದ. ತಾನೇನೋ ಅಂದುಕೊಂಡ ಈ ಕಾಡನ್ನು, ಆದರೆ ಅಂದುಕೊಂಡಕ್ಕಿಂತಲೂ ಭಯಾನಕವಾಗಿತ್ತು ಈ ಕಾಡು. ಆ ಕಾಡಿನ ಒಳಗಡೆ ನುಗ್ಗಿದ. ನೋಡ್ತಾನೆ, ಹಿಂದಕ್ಕೆ ಬರಲಿಕ್ಕೆ ಆತನಿಗೆ ಮಾರ್ಗವೇ ಕಾಣಿಸ್ತಾ ಇಲ್ಲ. ಹೀಗೆ ಹೆಜ್ಜೆಗೂ ಸರಪಳಿಯಂತೆ ಮರದಿಂದ ಮರಕ್ಕೆ ತೂಗು ಬಿದ್ದಿದ್ದ 100 ಬಳ್ಳಿಗಳನ್ನು ಭೇದಿಸುವುದೇ ಆತನಿಗೊಂದು ಸವಾಲಾಯಿತಂತೆ. ಹೀಗೆ ಒಳಗೆ ಪ್ರವೇಶಿಸಿದ. ಇಂತಹ ಭಯಾನಕ ಕಾಡನ್ನು ಪ್ರವೇಶಿಸಿದ ಮೇಲೆ ಹಿಂದಕ್ಕೆ ಹೋಗೋಣ ಅಂತ ಅಂದುಕೊಳ್ಳುತ್ತಾನೆ. ದಾರಿ ಸಿಗ್ತಾ ಇಲ್ಲ. ಏನು ಮಾಡೋದು? ಆತ ಒಂದು ಕುದುರೆ ಮೇಲೆ ಹೋಗಿದ್ದ. ಕುದುರೆಯನ್ನು ಇಟ್ಕೊಂಡು ಕುದುರೆ ಮೇಲೆ ಹೋಗಿದ್ದ. ಒಂದು 2-3 ದಿನಗಳಿಗಾಗುವಷ್ಟು ತಿಂಡಿ ತಿನಿಸುಗಳನ್ನು ತಗೊಂಡು ಹೋಗಿದ್ದನಂತೆ. ಹಾಗೆ ಆ ತಿಂಡಿ ತಿನಿಸುಗಳು ಒಳಗೆ ಹೋದಾಗೆ ಆತನಿಗೆ ಖಾಲಿ ಆಯಿತು. ಹಿಂದಕ್ಕೆ ದಾರಿ ಸಿಗಲಿದ್ದಂತಹದ್ದು. ಹೀಗೆ ಅಸಹಾಯಕನಾದ. ಏನು ಮಾಡಬೇಕು? ಏನೂ ಮಾಡಲಿಕ್ಕಾಗದೇ ಇರುವಂತಹ ಒಂದು ಪರಿಸ್ಥಿತಿ. ಈ ಒಂದು ಕಾಡಿನ ಒಳಗಡೆ ಬಂದಿದ್ದೇನೆ, ಇನ್ನು ಹಿಂದಕ್ಕೆ ಹೋಗೋದು ಬೇಡ ಅನ್ನುವಂತಹ ಹಿಂದಕ್ಕೆ ಹೋಗೋದು ಬೇಡ ಅನ್ನೋದಕ್ಕಿಂತಲೂ ಹಿಂದಕ್ಕೆ ಹೋಗಲಿಕ್ಕೆ ಪ್ರಯತ್ನಿಸಿದ. ಆದರೆ ಆ ಪ್ರಯತ್ನ ವಿಫಲವಾಯಿತು. ಧೃತಿಗೆಡಲಿಲ್ಲ, ಭಯಪಡಲಿಲ್ಲ. ನೋಡೋಣ ಏನಾಗ್ತದೋ ಅನ್ನುವಂಥ ರೀತಿಯಲ್ಲಿ ಮುಂದೆ ಸಾಗ್ತಾ ಹೋದಂತೆ. ಮುಂದೆ ಸಾಗುವ ಸಂದರ್ಭದಲ್ಲಿ 4-6 ಪುಟ್ಟ ಗುಡಿಸಲುಗಳು ಅಲ್ಲಿ ಕಾಣಿಸುತ್ತಂತೆ. ಅದನ್ನು ಮುಂದೆ ನೋಡ್ತಾ ಹೋಗೋಣಂತೆ. ಹೀಗೆ ಕಾರ್ವೆರ್ ಮಾರ್ಷ್ ಆ ಭಯಾನಕ ಕಾಡನ್ನು ಪ್ರವೇಶಿಸಿ 2 ದಿನಗಳು ಕಳೆಯಿತು. ದಾರಿ ಕಾಣಲಿಲ್ಲ. ಹಾಗೆ ಅಲ್ಲಿ ಚಿಕ್ಕ ಪುಟ್ಟ ಎಲ್ಲ ದೂರದಲ್ಲಿ ಗುಡಿಸಲುಗಳು ಕಾಣಿಸ್ತಿತ್ತು. ಬಹಳ ಸಂತೋಷಪಟ್ಟ. ಇಲ್ಲಿ ಯಾರು ಮನುಷ್ಯರು ಇರಬೇಕು ಅಂತ ಅಂದ್ಕೊಂಡು ಮಾರ್ಷ್ ಮಾಡಿದ ಆ ಪ್ರದೇಶಕ್ಕೆ ಓಡಿ ಹೋಗ್ತಾನೆ. ಈತನ ಒಂದು ವೇಷಭೂಷಣ ವಿಚಿತ್ರವಾಗಿರುತ್ತಂತೆ. ಬ್ರಿಟಿಷಿಗರು ಹಾಕೊಳ್ತಾರಂತೆ. ಉದ್ದನೆ ಅಗಲವಾದಂತಹ ಟೋಪಿ ಹಾಕೊಳ್ತಾರೆ, ಉದ್ದನೆಯ ಶರ್ಟ್ ಇರ್ತದೆ. ಹೀಗೆ ಒಂದು ರೀತಿ ವಿಭಿನ್ನವಾದಂತಹ ವೇಷಭೂಷಣ ಅವರದ್ದಾಗಿರ್ತಾ ಇತ್ತು. ಹೀಗೆ ಹೋದ. ಗುಡಿಸಲುಗಳು ಇದ್ದಂತಹ ಸಂದರ್ಭ ಹೋಗಿ ನೋಡ್ತಾನೆ. ಆ ಗುಡಿಸಲುಗಳಲ್ಲಿ ಆದಿವಾಸಿಗಳಿದ್ದಾರೆ. ಆದಿಮಾನವರು ಏನು ಕರೀತೇವಲ್ಲ, ಹಾಗೇನೆ ಆದಿಮಾನವರಲ್ಲ, ಆದಿವಾಸಿಗಳು. ಅರಣ್ಯದಲ್ಲಿಯೇ ವಾಸ ಮಾಡುವಂತಹ ವ್ಯಕ್ತಿಗಳು ಅಲ್ಲಿ ಇರುತ್ತಾರೆ. ಅರಣ್ಯದಲ್ಲಿಯೇ ಜೀವನ ಸಾಗಿಸುವಂತಹ ಆ ವ್ಯಕ್ತಿಗಳಿಗೆ ಹೊರಗಿನ ಪರಿಚಯ ಇಲ್ಲ, ಹೊರಗಿನ ಜಗತ್ತಿನ ಪರಿಚಯ ಇಲ್ಲ, ಹೊರಗಡೆ ಏನೇ ನಡೀತಾ ಇದೆ ಗೊತ್ತಿಲ್ಲ, ಹಣ ಗೊತ್ತಿಲ್ಲ, ದುಡ್ಡಿನ ವ್ಯವಹಾರಗಳು ಗೊತ್ತಿಲ್ಲ. ಹಾಗೆ ಎಲೆ ತಪ್ಪುಗಳನ್ನು ಹಾಕೊಂಡು ಹೇಗೂ ತಿರುಗಾಡ್ತಾ ಇರುವ
ಒಂದು ಆದಿವಾಸಿಗಳು ಅಲ್ಲಿ ಸಿಕ್ಕರು. ನೋಡಿ ಆ ಕಾಲ ಎಷ್ಟು ಭಯಾನಕ ಅನ್ನೋದಿಲ್ಲೇ ಗೊತ್ತಾಗ್ತದೆ. ಒಳಗಡೆ ಇದ್ದಂಥವರಿಗೆ ಹೊರ ಜಗತ್ತು ಗೊತ್ತಾಗೋದಿಲ್ಲ, ಹೊರ ಜಗತ್ತಿನವರಿಗೆ ಒಳಗೆ ಗೊತ್ತಾಗೋದಿಲ್ಲ. ಅಂತಹ ಭಯಾನಕವಾದಂತಹ ಕಾಲ. ಈತನಿಗೆ ಅವರು ನೋಡಿದ್ರೆ ಸಂತೋಷ ಆಯಿತು. ಇವರು ಯಾರು ಸಿಕ್ಕರು ನನಗೆ, ಇವರು ನನಗೆ ಸಹಾಯ ಮಾಡ್ತಾರೆ, ಹೊರಗೆ ಹೋಗ್ಲಿಕ್ಕೆ ದಾರಿ ತೋರಿಸಿಕೊಡ್ತಾರೆ ಅಂದ್ಕೊಂಡ ಆ ಸಂತೋಷದಿಂದ ಹತ್ರ ಹೋಗ್ತಾನೆ. ಆದರೆ ಏನಾಯಿತು, ಈತನ ವೇಷಭೂಷಣಗಳನ್ನು ನೋಡಿದಂತಹ ಅವರಿಗೆ ಭಯವಾಯಿತಂತೆ. ಭಯವಾದಂತಹ ಅವರೇನು ಮಾಡಿದ್ರು, ಇದ್ದಕ್ಕಿದ್ದಂತೆ ಎಲ್ಲರೂ ಮುಂಚಿನಂತೆ ಮಾಯವಾಗಿದ್ದರಂತೆ ತಮ್ಮ ತಮ್ಮ ಮಕ್ಕಳನ್ನು ಕರ್ಕೊಂಡು ಎಲ್ಲೋ ಓಡೋದ್ರು. ಎಲ್ಲಿ ಹೋಗೋದು ನೋಡುವಷ್ಟರಲ್ಲಿ ಇಲ್ಲವೇ ಇಲ್ಲ, ಎಲ್ಲ ಖಾಲಿ. ಅಲ್ಲಿರುವಂತಹ ಗುಡಿಸಲಿದ್ದಂತಹ ವ್ಯಕ್ತಿಗಳೆಲ್ಲರೂ ದಿಕ್ಕಿಗೆ ಓಡಿ ಹೋಗ್ಬಿಟ್ರು. ಏನು ಮಾಡಬೇಕು ಪಾಪ, ಈಗ ಬಹಳ ಬೇಸರ ಪಡ್ಕೊಳ್ತಾನೆ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ಮುಂದೆ ಇವರೆಲ್ಲ ಸಹಾಯ ಮಾಡ್ತಾರೆ ಅಂತ ಅಂದ್ಕೊಂಡೆ, ಇವನೇನೋ ನನ್ನ ತಂದು ಭಯವಿದ್ದಾಗಿದೆ ಅಂತ ಅಂದ್ಕೊಂಡು ಅಲ್ಲೇ ಕೆಲವು ಕಾಲ ನಿಂತಿದ್ದಾನಂತೆ. ಅಷ್ಟರಲ್ಲಿ ಒಳಗಡೆಯಿಂದ ಒಬ್ಬ ದಷ್ಟಪುಷ್ಟನಾದಂತಹ ವಯಸ್ಸಾದಂತಹ ಒಬ್ಬ ವ್ಯಕ್ತಿ ಬಂದನಂತೆ. ಆತನ ಹೆಸರನ್ನು ಇಲ್ಲಿ ಕೊಡ್ತಾಳೆ. ಆತನ ಹೆಸರು ಈತ ಕಾರ್ಗರ ಮಾರ್ಷ್ ಭೇಟಿಯಾದಂತಹ ತನ್ನ ಹೆಸರು ಪೂಣಚ್ಚಿ ಅಂತ. ಇದು ನಿಮ್ಮ ಪರೀಕ್ಷೆಗೆ ಇದೆ. ಕಾರ್ಗರ ಮಾರ್ಷನ ಸ್ನೇಹಿತನ ಪೂಣಚ್ಚಿ ಎನ್ನುವಂತಹ ಒಬ್ಬ ವ್ಯಕ್ತಿ ಒಳಗಡೆ ಗುಡಿಸಲಿಂದ ಬರ್ತಾ ಇಲ್ಲ. ಈ ಸ್ವಲ್ಪ ಧೈರ್ಯವಂತನಾಗಿದ್ದಂತೆ. ಎದುರಿಗಿದ್ದಂತಹ ಕಾರ್ಗರ ಮಾರ್ಷನನ್ನ ನೋಡಿದ. ಅವರ ಭಾಷೆ ಈತನಿಗೆ ಬರುವುದಿಲ್ಲ, ಈತನ ಭಾಷೆ ಅವರಿಗೆ ಬರುವುದಿಲ್ಲ. ಅವರು ಅರಣ್ಯವಾಸಿಗಳಂತೆ, ಅವರ ಭಾಷೆನೇ ಬೇರೆ ಇರ್ತದೆ. ಸಂಜ್ಞೆಗಳು, ಬರೀ ಏನೋ ಚಿಹ್ನೆಗಳು, ಕೈ ಮಾಡೋದು, ಇನ್ನೇನೋ ಶಬ್ದ ಮಾಡೋದು, ಅದರಿಂದ ಅದು ಮಾತಾಡಿದಾಗ ಹಾಗೆ ಸ್ವಲ್ಪ ಧೈರ್ಯ ಇತ್ತಲ್ಲ. ಕಾರ್ಗರ ಮಾರ್ಷ್ ಅದರೊಂದಿಗೆ ಏನೋ ಸಂಜ್ಞೆ ಮಾಡಿ ಸ್ನೇಹವನ್ನು ವ್ಯಕ್ತಪಡಿಸಿದ. ನಾನು ನಿಮಗೆ ತೊಂದರೆ ಕೊಡೋನಲ್ಲ, ನಿಮ್ಮ ಸಹಾಯಕ್ಕೋಸ್ಕರ ಬಂದಿದ್ದೇನೆ ಏನೆಲ್ಲ ಹೇಳಿಕೊಂಡ ಹಾಗೆ ಆತನಿಗೆ ಅರ್ಥವಾಯಿತೋ ಏನೋ. ಯಾರಿಗೆ? ಪೂಣಚ್ಚಿ ಎನ್ನುವಂತಹ ವ್ಯಕ್ತಿಗೆ ಅರ್ಥವಾಯಿತು. ಆಗ ಅವರೊಂದಿಗೆ ಸ್ನೇಹ ಬೆಳೆಸಿದ. ಹಾಗೆ ಪರಿಚಯದೊಂದಿಗೆ ಇಡೀ ಕಾಡನ್ನು ತೋರಿಸ್ತಾನಂತೆ. ಅಲ್ಲಿರುವಂತಹ ಪ್ರದೇಶಗಳ ಪರಿಚಯ ಮಾಡಿಸಿಕೊಡ್ತಾನೆ. ಹಾಗೆ ಆ ಕಾಡಿನ ಸೌಂದರ್ಯವನ್ನು ನೋಡ್ತಾ ಬರ್ತಾ ಇದ್ದಾನೆ. ಕಾರ್ಗರ ಮಾರ್ಷ್ ಪ್ರಾರಂಭದಲ್ಲಿ ಭಯವಾಗಿತ್ತು. ನಂತರ ಏನು ಒಬ್ಬರ ಸಹಾಯ ಸಿಗುತ್ತಲ್ಲ, ಕಾಡಿನ ಸೌಂದರ್ಯಕ್ಕೆ ಮಾರುವುದಂತೆ. ಕಾಡು ಏರಿಳಿತಗಳಿಂದ ಕೂಡಿತ್ತು, ಉಬ್ಬುತ್ತದ್ದು. ಅಲ್ಲಿ ನೋಡಿದ್ರಲ್ಲ, ಅದು ಚಹಾ ತೋಟಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಗುಡ್ಡ ಬೆಟ್ಟಗಳು ಇತ್ತು. ಒಂದು ಕಡೆ ಪೂರ್ಣ ಇಳಿಜಾಡ, ಒಂದು ಕಡೆ ಇದ್ದಕ್ಕಿದ್ದಾಗೆ ದಿಬ್ಬ, ಒಂದು ಕಡೆ ಚಿಕ್ಕ ಕಣಿವೆ. ಹೀಗೆ ಈ ರೀತಿಯಲ್ಲಿ ಚಿತ್ರದಲ್ಲಿ ನೋಡಿದ್ದಾರೆ. ಪ್ರಾರಂಭದಲ್ಲಿ ಕಾಡನ್ನು ಕೆಳವಂತಹ ಹೇಗಿತ್ತು ಅಂತ ತೋರಿಸಿದ್ದಲ್ಲ, ಹಾಗೆ ಅದು ಅಲ್ಲಿ ಇದ್ದಂತಹ ಒಂದು ಚಿತ್ರಣವಾಗಿತ್ತು. ಇದನ್ನು ನೋಡಿದಂತಹ ಮಹರ್ಷಿಗೆ ಒಂದು ಭಾವ ಅನಿಸುತ್ತಂತೆ. ಈ ಒಂದು ಅರಣ್ಯದಲ್ಲಿಯೇ ತಾನು ನೆಲೆಸಿದರೆ ಹೇಗೆ ಅಂದುಕೊಂಡು ಆಲೋಚನೆ ಮಾಡ್ತಿದ್ದೆ. ಇಡೀ ಅರಣ್ಯವನ್ನೆಲ್ಲ ಅನ್ವೇಷಿಸಿದ, ಪ್ರಕೃತಿಯನ್ನು ಆಸ್ವಾದಿಸುತ್ತಾ ತಾನು ಇಲ್ಲಿಯೇ ನೆಲೆಸಬೇಕೆಂದು ತೀರ್ಮಾನಿಸಿದ. ಪೂಣಚ್ಚಿಯ ಸಹಕಾರದಿಂದ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆ ತಯಾರಿಸಿದ. ಜೊತೆಗೆ ಇಡೀ ಪ್ರದೇಶದ ನಕ್ಷೆಯನ್ನು ಹಾಕಿದೆ. ಎಷ್ಟೆಷ್ಟು ದೂರ ಇದೆ, ಹೇಗಿದೆ, ಏನಿದೆ ಎಲ್ಲವನ್ನ ನಕ್ಷೆಯನ್ನು ತಯಾರಿಸಿದ. ಹಾಗೆ ಆ ಪ್ರದೇಶವನ್ನು ನೋಡಿದಾಗೆ ಮಹರ್ಷಿಗೆ ಅನಿಸಿತು, ಇದು ಬಹಳ ಸುಂದರವಾದಂತಹ ಪ್ರದೇಶ ಅಂದುಕೊಳ್ತಾ ಇಲ್ಲ. ಆಗ ತಾನೇ ಭಾರತಕ್ಕೆ ಚಹಾ ಗಿಡಗಳು ಬಂದಿದ್ದಂತೆ. ಚಹಾ ಗಿಡಗಳು ಅಲ್ಲಿವರೆಗೂ ಚಹಾ ಗಿಡಗಳು ಬಂದಿಲ್ಲ ಭಾರತಕ್ಕೆ. ಪ್ರಾರಂಭದಲ್ಲಿ ಚಹಾದ ಒಂದು ಸಸಿಗಳು ಆಗ ಬಂದಿದ್ದು. ಕಾರ್ಗರ ಮಾರ್ಷ್ ಅಂದುಕೊಳ್ತಾನೆ, ಈ ಪ್ರದೇಶ ನೋಡಿದರೆ ಚಹಾ ಗಿಡಗಳನ್ನು ನೆಡಲಿಕ್ಕೆ ಚೆನ್ನಾಗಿದೆಯಲ್ಲ ಅಂತ ಅಂದುಕೊಂಡ ಆಲೋಚನೆ ಮಾಡಿದ. ಸರ್ಕಾರಕ್ಕೆ ಒಂದು ಪತ್ರವನ್ನು ಕಳಿಸಿದ. ಪತ್ರದ ಮೂಲಕವಾಗಿ
ಬುದ್ಧಿಯನ್ನು ತಗೊಂಡಂತೆ ಹಾಗೆ ಚಹಾ ಗಿಡಗಳನ್ನು ತಂದು ನೆಟ್ಟೇ ಬಿಟ್ಟ. ಒಂದಿಷ್ಟು ಕಾಡನ್ನು ಕಟ್ಕೊಂಡ, ಅಲ್ಲಿ ಚಹಾ ಗಿಡಗಳನ್ನು ಹಾಕಿದ. ಇದೇ ದುರಂತ. ವಾಲ್ಪಾಯಿ ಎನ್ನುವಂತಹ ಕಾಡು, ಆ ಕಾಡು ದುರಂತಕ್ಕೀಡಾಗುವುದೇ. ಇದೇನು ಮರಗಳನ್ನು ಕಡಿದಲ್ಲ, ಕಡಿದು ಒಂದು ಸ್ವಲ್ಪ ಭಾಗ ಮಟ್ಟಿಗೆ ಮಾತ್ರ ಚಹಾ ಗಿಡಗಳನ್ನು ಎತ್ತುಕೊಂಡ. ಚಹಾ ಚೆನ್ನಾಗಿ ಬೆಳೆಯುತ್ತಂತೆ. ಹಾಗೆ ಜಗತ್ತಿನಾದ್ಯಂತ ಚಹಾ ಬೇಡಿಕೆ ಬಹಳ ಇತ್ತು. ಬ್ರಿಟಿಷಿಗರಂದರೆ ಅವರು ಕೇವಲ ವ್ಯಾಪಾರಕ್ಕೋಸ್ಕರವಾಗಿ ಭಾರತಕ್ಕೆ ಬಂದರು. ಭಾರತ ಆಗುಹೋಗುಗಳನ್ನು ನೋಡಿದ ಅವರು ಚಹಾ ಗಿಡಗಳನ್ನು ಪಳಗಿಸುತ್ತಾ ತೋಟವನ್ನು ಕ್ರಮೇಣ ವಿಸ್ತರಿಸ್ತಾ ಸಣ್ಣ ಪುಟ್ಟ ಕಾಡುಗಳನ್ನು ಬೆಳೀತಾ ತೋಟವನ್ನು ಆನಂದಿಸುತ್ತಾ 1934ರಲ್ಲಿ ಹೀಗೆ ಹೋಗ್ತಾರೆ. ಈತ ಕಾರ್ಯ ಮಾರ್ಷಲ್ ಭಾರತಕ್ಕೆ ಬಂದದ್ದು ಹೀಗೆ. ನಂತರ ಈತ ಯಾವಾಗ ನಿಧನರಾಗ್ತಾರೆ? 1934ರಲ್ಲಿ ಕಾರ್ಯ ಮಾರ್ಷ್ ನಿಧನ ಆಗ್ತಾರೆ. ಇದು ಈತ ಬಂದದ್ದು ಭಾರತಕ್ಕೆ ಬಂದದ್ದು 1934ರಲ್ಲಿ ಈತನು ಪ್ರಾಣ ಬಿಡ್ತಾನೆ. ಹಾಗೆ ಕಾಡಿನ ಜವಾಬ್ದಾರಿಯನ್ನು ಇನ್ನಿತರ ಯಾರು ತಗೊಂಡ್ರು. ಕಾಡಿನಂತಂದ್ರೇನು? ಆ ಚಹಾ ತೋಟವನ್ನು ಅವರ ವಂಶಿಕರು ಅವರಿಗೆಲ್ಲ ತಗೊಂಡಿದ್ದಾರೆ. ಅದಾದ ನಂತರ ಭಾರತಕ್ಕೆ ಕೆಲವು ವರ್ಷಗಳ ನಂತರದಲ್ಲಿ ಸ್ವಾತಂತ್ರ್ಯ ಸಿಕ್ತು. ಹಾಗೆ ಭಾರತದ ಬಹಳಷ್ಟು ವ್ಯಕ್ತಿಗಳಿಗೆ ಕಾಡಿನ ಪರಿಚಯವಾಯಿತು. ಕಾಡನ್ನು ಚೆನ್ನಾಗಿ ತಿಳ್ಕೊಂಡಿದ್ದು, ಚಹಾ ಬೇರೆ ಅಂದ್ಕೊಂಡು ಚಹಾ ಬೆಳೆದರೆ ಲಾಭ ಸಿಗುತ್ತೆ ಅಂತ ಅಂದುಕೊಂಡಿದ್ದು. ಸ್ವಾತಂತ್ರ್ಯ ಸಿಕ್ತೋ ಇಲ್ಲೋ ಆ ಕ್ಷಣಕ್ಕೆ ದೊಡ್ಡ ದೊಡ್ಡ ಉದ್ಯಮದಾರರು, ದೊಡ್ಡ ದೊಡ್ಡ ಶ್ರೀಮಂತರುಗಳೆಲ್ಲರೂ ಕೂಡ ಆ ಕಾಡನ್ನು ಕೊಂಡುಕೊಳ್ಳಿಕ್ಕೆ ಮುಗಿಬಿಟ್ಟಿರುತ್ತೆ. ನನಗಿಷ್ಟು ಅನ್ನುವಂಥ ಕಾಡು ಕೊಂಡುಕೊಳ್ಳಬೇಕು ಅನ್ನುವಂತಹ ರೀತಿಯಲ್ಲಿ. ಆಗ ತಾನೇ ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲ. ಸ್ವಾತಂತ್ರ್ಯ ಸಿಕ್ಕಾಗೆ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಉದ್ಭವಗೊಂಡಿತ್ತು. ಬ್ರಿಟಿಷ್ ಸರ್ಕಾರದಲ್ಲಿ ಇಷ್ಟೆಲ್ಲ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದ್ರು. ಅವ್ರು ಯಾವಾಗ ಭಾರತವನ್ನು ಬಿಟ್ಟೋದೋ ಅವರೆಲ್ಲರೂ ಕೆಲಸವನ್ನು ತೆಗೆದುಹಾಕ್ತಾರೆ. ಆ ತೆಗೆದುಹಾಕಿದಂತಹ ವ್ಯಕ್ತಿಗಳಿಗೆ ನಿರುದ್ಯೋಗ ಬಂತಂದರೆ ಲಕ್ಷಾನುಗಟ್ಟಲೆ ವ್ಯಕ್ತಿಗಳು. ಆ ವ್ಯಕ್ತಿಗಳಿಗೆ ಕೆಲಸದಲ್ಲಿ ಹೊರಗಾಡ್ತಾ ಇದ್ರು. ಹಾಗೆ ಭಾರತ ಸರ್ಕಾರ ಅಂದ್ಕೊಂಡು ಇದೇನು ಚಹಾ ಬೆಳೀತಾ ಇದ್ದಲ್ಲ, ಇದನ್ನು ನಾವು ಇವರಿಗೆಲ್ಲ ಅನುಮತಿ ಕೊಟ್ಟರೆ ಇವರನ್ನ ಕೆಲಸ ಇಲ್ಲೇ ಇರುವಂಥವರನ್ನ ಅಲ್ಲಿಗೆ ಕೆಲಸಕ್ಕೆ ಸೇರಿಸಬಹುದಲ್ಲ ಅಂದುಕೊಂಡು ಅಭಿವೃದ್ಧಿ ಮಾಡಲಿಕ್ಕೆ ಹೊರಟರು. ಅಭಿವೃದ್ಧಿಯ ಒಂದು ಕಾರಣ ಎಲ್ಲೋ ಹೋಗ್ತೇ ನೋಡಿ. ಹೀಗೆ ಆ ರೀತಿಯಲ್ಲಿ ಚಹಾ ತೋಟದಲ್ಲಿ ಕೆಲಸಕ್ಕೆ ಇಳಿಸೋಣ ಅಂತ ಹೇಳಿ ಅನುಮತಿ ಕೊಟ್ಟಾಯಿತು. ಅಲ್ಲಿದ್ದಂತಹ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳಿಗೆ ಪರ್ಮಿಷನ್ ಕೊಟ್ಟು ಏನು ಕೊಟ್ಟು? ಕಾಡನ್ನು ಕಡಿಯೋದಕ್ಕೆ ಪರ್ಮಿಷನ್ ಕೊಟ್ಟಾಯಿತು. ಆ ಕಾಡಿನ ಒಳಗಡೆ ಯಾರೂ ಪ್ರವೇಶಿಸಲಿಕ್ಕೆ ಆಗದೇ ಇರುವಂತಹ ಒಂದು ಕಾಡು ಈಗ ಯಾರೂ ಪ್ರವೇಶಿಸುವಂತಾಯಿತು. ಅಲ್ಲಿ ಕೇವಲ ಪಕ್ಷಿಗಳು, ಪ್ರಾಣಿಗಳು, ಗಿಡ ಮರಗಳ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ಈಗ ಹಾಗಲ್ಲ. ಅಲ್ಲಿ ಲಾರಿಗಳು, ಟ್ರಕ್ಗಳು ಇತ್ಯಾದ್ಯಾವ ಅತ್ಯಾಧುನಿಕ ವಾಹನಗಳ ಶಬ್ದಗಳೇ ಕರ್ಕಶವಾಗಿ ಕೇಳಿಸ್ತಾ ಇರುತ್ತೆ. ಹೀಗೆ ಇದು ಒಂದು ರೀತಿಯಲ್ಲಿ ಅತ್ಯಾಚಾರ ಅನ್ನೋದು ಕೃಪಾಕರ ಸೇನಾನಿಯರು ಇದು ಅತ್ಯಾಚಾರ ಮಾಡಿದರು. ಕಾಡಿನ ಗರ್ಭವನ್ನು ಸೀರಿ ಹೊರಬರುವಂಥದ್ದು. ಹೀಗೆ ಏನಾಯಿತು? ಈಗ ಇಡೀ ವಾಲ್ಪರೆ ಹಸಿರು ಕಂಬಳಿ ಮಲಗಿದಂತಾಯಿತು. ನೋಡಿದ್ರಲ್ಲ ಚಿತ್ರ, ಹಸಿರು ಕಂಬಳಿ ಸುಂದರವಾದಂತಹ ಕಾಡನ್ನು ಪೂರ್ಣ ಕಡಿಯಲ್ಪಟ್ಟು ಕ್ರಮೇಣ ಮುಕ್ಕಾಲು ಭಾಗ ಕಳೆದಾಯಿತು. ಅದೊಂದು ಹಸಿರು ಕಂಬಳಿಯನ್ನು ಹೊಂದಿದ ಹಾಗೆ ಇಲ್ಲಿ ಮುಂದೆ ನೋಡೋಣ. ಅದರ ಚಿತ್ರ ನೋಡ್ತಾ ಹೋಗೋಣ. ನಾನು ತೋರಿಸ್ತೇನೆ. ಹಿಂದಿನ ಸೊಬಗು, ವೈಭವ ಈಗ ಸ್ವಲ್ಪವೂ ಕೂಡ ಇದೇ ರೀತಿಯಲ್ಲಿ ಆಯಿತು. ಅಲ್ಲಿ ಆ ಅಭಿವೃದ್ಧಿಯ ಜೀವ ಸಂಕುಲಗಳ ಮೇಲೆ ಅಪಾರವಾದಂತಹ ದುಷ್ಪರಿಣಾಮ ಬೀರುತ್ತದೆ. ಆ ಜೀವ ಸಂಕುಲಗಳಲ್ಲಿ ಒಂದು ವಿಶೇಷವಾದಂತಹ ಒಂದು ಕೋತಿ ಇತ್ತಂತೆ, ವಾನರ. ಅದನ್ನ
ಸಿಂಹಬಾಲದ ಕೋತಿ ಅಂತ ಕರೆದದ್ದು. ಅದರದ್ದು ವಿಡಿಯೋ ಇತ್ತನ್ನು ನಾನು ನಿಮಗೆ ತೋರಿಸ್ತೇನೆ. ಸಿಂಹಬಾಲದ ಒಂದು ಕೋತಿ. ಅಲ್ಲಿ ನೋಡಿ, ಸುಂದರವಾದಂತಹ ಕಾಡು ನಾಶವಾಗಿ ಈಗ ಈ ರೀತಿಯಾಗಿದೆ. ಹಸಿರು ಕಂಬಳಿ ಹೊದ್ದಂತೆ ಅಂತಂದರಲ್ಲ, ಹೀಗೆ ಈ ರೀತಿಯಲ್ಲಿ ಹಸಿರು ಕಂಬಳಿ ಹೊದಿಸಿದಾರೋ ಏನೋ ಅನ್ನುವಂತೆ ನೋಡಿ, ಎಲ್ಲಿಯೂ ಕೂಡ ಕಾರಿನ ಸುಳಿವೇ ಸಿಗುವುದಿಲ್ಲ. ಆ ಪರಿಯಲ್ಲಿ ನಾಶವಾದಂತಹದ್ದು. ಇನ್ನು ಸಿಂಹಬಾಲದ ಕೋತಿ, ಅದರ ಚಿತ್ರ ತೋರಿಸ್ತೇನೆ, ಜೊತೆಗೆ ಅದರದ್ದು ವಿಡಿಯೋ ಕೂಡ ಇದೆ, ನಾನು ತೋರಿಸ್ತೇನೆ ನಿಮಗೆ. ಇದು ಸಿಂಹಬಾಲದ ಕೋತಿ. ಹೀಗೆ ಇದರದ್ದು ಒಂದು ವಿಡಿಯೋ ಇದೆ, ನಾನು ತೋರಿಸ್ತೇನೆ ನಿಮಗೆ. ಓಕೆ. ನೋಡಿ ಹೇಗಿದೆ, ಅತಿ ಸುಂದರವಾದಂತಹದ್ದು ಸಿಂಹಬಾಲದ ಕೋತಿ ಇದೆ. ಈ ಸಿಂಹಬಾಲದ ಕೋತಿಗಳಿಗೂ ನಮ್ಮ ಸುತ್ತಮುತ್ತ ಇರುವಂತಹ ಕೋತಿಗಳಿಗೂ ಏನು ವ್ಯತ್ಯಾಸ, ಅದನ್ನು ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ. ನೋಡಿ, ಅಲ್ಲಿ ನೋಡಿ, ಆ ಭಾಗದಲ್ಲಿ ಕೆಂಪು ಕೋತಿಗಳೆಲ್ಲ ಇವೆ. ಅವುಗಳು ನೋಡಿ ಓಡಿಸುವಂಥ ರೀತಿ ನೋಡಿ ಹೇಗಿದೆ. ವ್ಯತ್ಯಾಸ ಕಾಣಿಸ್ತಾ ಇದೆಯಲ್ಲ. ಇದು ಸಿಂಹಬಾಲದ ಕೋತಿ. ಈ ಸಿಂಹಬಾಲದ ಕೋತಿಗಳು ವಿಶೇಷವಾದಂತಹ ಕೋತಿಗಳು. ಇವುಗಳು ಬೇರೆ ಕಾಡುಗಳಲ್ಲಿ ಸಿಗದೇ ಇರುವಂತಹದ್ದು. ಹಾಗಾಗಿ ಇದನ್ನು ಕೆಂಪು ಪಟ್ಟಿಗೆ ಸೇರಿಸಿದ್ದಾರೆ. ಕೆಂಪು ಪಟ್ಟಿ, ಏನು ಕೆಂಪು ಪಟ್ಟಿ ಅಂತಂದ್ರೆ, ಇದು ಒಂದು ವಿಶೇಷವಾದಂತಹ ಜೀವಿ. ಈ ಜೀವಿಯನ್ನು ಯಾರೂ ಕೂಡ ಹಿಂಸಿಸುವ ಹಾಗಿಲ್ಲ, ಕೊಲ್ಲುವ ಹಾಗಿಲ್ಲ, ಮತ್ತು ಅವುಗಳನ್ನು ಕೆಟ್ಟ ರೀತಿಯಲ್ಲಿ ನಡೆಸಿಕೊಳ್ಳುವ ಹಾಗಿಲ್ಲ ಅನ್ನುವಂತಹದ್ದು. ಹೀಗೆ ಸಿಂಹಬಾಲದ ಕೋತಿಗಳ ಮೇಲೆ ಧ್ವಂಸವಾಯಿತು. ಕಾಡಿನೆಲ್ಲೆಡೆ ಆವರಿಸಿದ್ದಂತಹ ಅವುಗಳ ಸಂಖ್ಯೆ ಕ್ಷೀಣಿಸಿ ಕೇವಲ 2,000ಕ್ಕೆ ಬಂತು ಅಂತ ಹೇಳಿ. ಹೀಗೆ ನೋಡ್ತಾ ಇದ್ರಲ್ಲ, ಆ ಕೋತಿಗಳಿಗೂ ನಮ್ಮ ಇತರ ಕೋತಿಗಳಿಗಿರುವಂತಹ ವ್ಯತ್ಯಾಸ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅವುಗಳು ನೋಡಿ ರೋಡ್ನಲ್ಲೆಲ್ಲ, ರಸ್ತೆಯಲ್ಲೆಲ್ಲ ತಿರುಗಾಡ್ತಾ ಇವೆ. ಇದಕ್ಕೂ ಪೂರ್ವದಲ್ಲಿ ರಸ್ತೆಗಳಿಗೆ ಬರ್ತಾನೆ ಇರಲಿಲ್ಲ, ರಸ್ತೆಗಳೇ ಇರಲಿಲ್ಲ ಆ ಒಂದು ಕಾಡಿಗೆ. ಹೀಗೆ ಈಗ ರಸ್ತೆಗಳೆಲ್ಲ ಆಗಿ ಹೋಗಿದೆ. ಈ ರೀತಿಯಾದಂತಹ ಒಂದು ಸ್ಥಿತಿ ಆ ಕೋತಿಗಳಿಗೆ ಒದಗಿ ಬಂದಿದೆ ಅನ್ನುವಂತಹದ್ದನ್ನು ನಾವು ತಿಳ್ಕೊಳ್ತೇವೆ. ಕೋತಿಗಳನ್ನು ವೀಕ್ಷಿಸಿದ್ರಲ್ಲ, ಹೀಗೆ ಅದನ್ನು ಒಂದಿಷ್ಟು ಮುಂದುವರಿಸೋಣಂತೆ ಗದ್ಯವನ್ನು. ಇವುಗಳ ನಾಶ, ಈ ಸಿಂಹಬಾಲದ ಕೋತಿಗಳ ನಾಶ ಅಂಚಿನಲ್ಲಿದೆ ಅಂತ ಕೊಟ್ಟರು. ವಾಲ್ಪರೈ ಮಧ್ಯದಲ್ಲಿ ಮುಂದುವರಿಸ್ತಾರೆ. ವಾಲ್ಪರೈನ ಮಧ್ಯಭಾಗದಲ್ಲಿ ಒಂದು ಪುದುತೋಟಂ ಅನ್ನುವಂತಹ ಒಂದು ಪ್ರದೇಶ ಇದೆ. ಆ ಪುದುತೋಟಂ ಸುಮಾರು 400 ಎಕರೆಯ ಒಂದು ಪ್ರದೇಶವಾಗಿದೆ. ಆ ತೋಟವನ್ನು ಸೀಳಿರುವ ಡಾಂಬರ್ ರಸ್ತೆಯು ದೂರಕ್ಕೆ ಮಾಗಿದ ಗಾಯದ ಕಲೆಯಂತೆ ತೋರುತ್ತದೆ. ಅಲ್ಲಿ ಯಾವ ರಸ್ತೆಗಳು ಇರಲಿಲ್ಲ, ಜನಸಂಪರ್ಕವೇ ಇಲ್ಲ, ಓಡಾಟವೇ ಇಲ್ಲದೇ ಇರುವಂತಹ ಈ ಪ್ರದೇಶದಲ್ಲಿ ಈಗ ರಸ್ತೆಗಳಾಗ್ಬಿಟ್ಟಿದೆ. ಅದೇ ಕಾಣಿಸ್ತಾ ಇದೆ ಅಂತಂದರೆ ನಮ್ಮ ದೇಹದ ಮೇಲೆ ಎಲ್ಲೋ ಒಂದು ಕಡೆ ಗಾಯ ಆಗಿದೆಯೇನೋ ಅನ್ನುವಂತೆ ಕಪ್ಪನೆಯ ಒಂದು ಗೆರೆ ಬಿದ್ದ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಹೀಗೆ ನೆಲಕ್ಕೆ ಇಳಿದು ಡಾಂಬರ್ ರಸ್ತೆಯ ದಾಟಿ ವೃಕ್ಷವಾಸಿಗಳಾದಂತಹ ಆ ಕೋತಿಗಳು ಇನ್ನೊಂದು ಮರಕ್ಕೆ ಹತ್ತಬೇಕು.
ಇದಕ್ಕೂ ಪೂರ್ವದಲ್ಲಿ ಅವಕ್ಕೆ ಕೆಳಗಡೆ ಇಳಿದೇ ಗೊತ್ತಿಲ್ಲ, ರಸ್ತೆ ಇಳಿಯುವಂತಹದ್ದೇ ಗೊತ್ತಿಲ್ಲ ಅವಕ್ಕೆ. ಮರಗಳು ಎಲ್ಲಂದರಲ್ಲಿ ಮರಗಳಿರ್ತಾ ಇತ್ತು, ಮರದ ಮೇಲೆಯೇ ಓಡಾಟ, ಮರದಿಂದ ಮರಕ್ಕೆ ಜಿಗಿತಾ ಇತ್ತು ಅಂತೆ. ಈ ರೀತಿಯಲ್ಲಿ ಕೋತಿಗಳು. ಈಗಿನ ಪರಿಸ್ಥಿತಿ ಆಗಿಲ್ಲದೆ ಅಲ್ಲಿ ನೋಡಿದಿರಲ್ಲ, ರಸ್ತೆಯಲ್ಲಿ ಬಂದು ಇಳಿತಾ ಇದೆ. ಆ ಸಂದರ್ಭದಲ್ಲಿ ಏನಾಗ್ತಾ ಇದೆ, ರಸ್ತೆಯಲ್ಲಿ ಅವುಗಳಿಗೆ ಏನೂ ಗೊತ್ತಿಲ್ಲ, ವಾಹನಗಳೆಲ್ಲ ಓಡಾಡ್ತಾ ಇವೆ. ವಾಹನಗಳಿಗೆ ಸಿಕ್ಕಿಬಿಟ್ಟು ಕೆಲವು ಸಿಂಹವಾಲದ ಕೋತಿಗಳು ಸತ್ತೋಗ್ತಾ ಇವಂತೆ. ಇನ್ನು ಕೆಲವುಗಳಿಗೆ ಕೈಕಾಲುಗಳೆಲ್ಲ ಮುರಿದು ಹೋಗಿ ಒದ್ದಾಡುವ ಸ್ಥಿತಿಯಲ್ಲಿ ಬಂದಾಯಿತಂತೆ. ಅವುಗಳಿಗೆ ದಯಾಮೃತ್ಯು ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ. ಆ ಸಿಂಹವಾಲದ ಕೋತಿಗಳ ಸ್ಥಿತಿ ನೋಡಿದರೆ ಕರಗುತ್ತಾ ಇದೆ, ಏನೂ ಮಾಡಲಿಕ್ಕಾಗದೇ ಇರುವಂತಹ ಸ್ಥಿತಿ ಬಂದಿತ್ತು ಅವಕ್ಕೆ. ಆ ಸ್ಥಿತಿ ನೋಡಲಿಕ್ಕಾಗದೆ ಪೂರ್ಣ ಕೊಂದೇ ಬಿಡೋಣಪ್ಪ ಅಂತಂದರೂ ಕಾನೂನಲ್ಲಿ ಅವಕಾಶವಿಲ್ಲ. ಯಾಕೆಂದರೆ ಅವುಗಳು ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿಗಳು, ವಿಶೇಷ ಪ್ರಾಣಿಗಳು. ಕೆಂಪು ಪಟ್ಟಿ, ರೆಡ್ ಅಂತೇನು ಕರಿತೇವಲ್ಲ, ಹಾಗೆ ಆ ರೆಡ್ ಬೆಲ್ಟಲ್ಲಿರುವಂತಹ ಒಂದು ಪ್ರಾಣಿಗಳಾಗಿದ್ದವು. ಈ ಪ್ರಾಣಿಗಳನ್ನು ಯಾರೂ ಏನೂ ಮಾಡುವಾಗಿಲ್ಲ ಅನ್ನುವಂತಹ ಸರ್ಕಾರದ ನಿರ್ಬಂಧವಿದೆ. ಹೀಗೆ ಆ ವಾಹನಗಳಿಗೆ ಸಿಕ್ಕು ಒದ್ದಾಡ್ತಾ ಇರೋದು, ಒಂದು ಕಡೆ ಸರಿಯಾಗಿ ಚೇತರಿಸಿಕೊಳ್ಳಿಕ್ಕೂ ಆಗೋದಿಲ್ಲ, ಇನ್ನೊಂದು ಕಡೆ ಬದುಕಲಿಕ್ಕೂ ಆಗೋದೇ ಇರುವಂತಹ ಒಂದು ಸ್ಥಿತಿ, ಒದ್ದಾಡಿ ನರಳಿ ಸಾಯುವಂತಹ ಸ್ಥಿತಿ ಆ ಕೋತಿಗಳಿಗೆ ಬರ್ತಾ ಇತ್ತು. ಆಕ್ಸಿಡೆಂಟ್ ಆದಂತಹ ಕೋತಿಗಳು, ಅಪಘಾತಕ್ಕೀಡಾದಂತಹ ಕೋತಿಗಳ ಸ್ಥಿತಿ ಹೀಗಿರ್ತಾ ಇತ್ತು. ಹೀಗೆ ಸಾವು ನೋವಲ್ಲಿ ಸಹಜವಾಗಿ ಪ್ರಾರಂಭವಾಯಿತಂತೆ. ಇದರಿಂದ ವಿಜ್ಞಾನಿಗಳು ಅರಣ್ಯ ಇಲಾಖೆಯವರು ಅಸಹಾಯಕರಾಗಿದ್ದಾರೆ ಅಂತ ಹೇಳಿ ಬದುಕುಳಿಯಲ್ಲಿ ಅವು ಊರಿನಂಗಳದ ಕಸದ ತೊಟ್ಟಿಯಲ್ಲಿ ಆಹಾರವನ್ನು ಹುಡುಕುತ್ತಾ ಬದುಕನ್ನು ಹೇಗೋ ಸಾಗಿಸ್ತಾ ಇದೆ. ಊರಿನ ಒಂದು ಅಂಗಳದಲ್ಲಿ ಆಹಾರಕ್ಕೋಸ್ಕರವಾಗಿ ಅವುಗಳು ಮನೆಯ ಮುಂದೆ ತೊಟ್ಟಿಯನ್ನಿಟ್ಟಿರ್ತಾರಲ್ಲ, ಕಸದ ಬುಟ್ಟಿಗಳಿಟ್ಟಿರ್ತಾರಲ್ಲ, ಆ ಬುಟ್ಟಿಗಳಲ್ಲಿ ಆಹಾರವನ್ನು ಹುಡುಕೊಂಡು ಹೇಗೋ ಜೀವನ ಸಾಗಿಸ್ತಾ ಇವೆ ಅಂತ. ಇದಕ್ಕೂ ಪೂರ್ವದಲ್ಲಿ ಆ ಒಂದು ಕಾಡಿನಲ್ಲಿ ಮನೆಗಳೇ ಇರಲಿಲ್ಲ. ಈಗ ವಿಪರೀತವಾದಂತಹ ಮನೆಗಳು, ಅದಕ್ಕೆ ಇಲ್ಲಿ ಹೇಳ್ತಾರೆ 1,00,000ಕ್ಕೂ ಮೀರಿದ ಮನೆಗಳು ಅಂತ ಹೇಳ್ತಾರೆ. ಹೀಗೆ ಕ್ರಮೇಣ ಕಾಡೆಲ್ಲ ನಾಶವಾಯಿತು. ಜನರಿಗೆ ತಕ್ಕ ಮಟ್ಟಿಗೆ ಉದ್ಯೋಗ ಏನು ಸಿಕ್ತು. ಕಾಡು ಪ್ರಾಣಿಗಳ ಸ್ಥಿತಿಯಂತೂ ಅಯೋಮಯವಾಗಿದೆ, ಅದಂತೂ ಹೇಳತೀರದು. ಇತ್ತ ಒಂದು ಸಂತೋಷ, ಎಲ್ಲರಿಗೂ ಕೆಲಸ ಸಿಗ್ತಾ ಇದೆ, ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಯಿತು ಅನ್ನುವಂಥ ಒಂದು ಕಡೆ ತೃಪ್ತಿ ಇತ್ತು. ಆದರೆ ಆ ತೃಪ್ತಿ ಕೊನೆಯವರೆಗೂ ನಿಲ್ಲಿಲ್ಲ, ಕೆಲವೇ ಅವಧಿಯಲ್ಲಿ ಮೀರಿ ಹೋಯ್ತಂತೆ. ಕಾರಣ ಏನು ಗೊತ್ತಾ? ವಿಶ್ವದ ಮಾರುಕಟ್ಟೆಯಲ್ಲಿ ಚಹಾದ ಒಂದು ಬೇಡಿಕೆ ಕಡಿಮೆ ಆಯಿತಂತೆ, ಇಳಿಮುಖವಾಯಿತು. ಚಹಾದ ಬೇಡಿಕೆ ಯಾವಾಗ ಕಡಿಮೆ ಆಯಿತೋ ರಫ್ತು ಕೂಡ ಕಡಿಮೆ ಆಗಬೇಕು. ರಫ್ತು ಕಡಿಮೆ ಆಯಿತು ಅಂತಂದರೆ ಏನು ಮಾಡಬೇಕಾಗ್ತದೆ? ಆ ಚಹಾ ತೋಟದ ಮಾಲೀಕರುಗಳು ಖರ್ಚನ್ನು ಕಡಿಮೆ ಮಾಡಬೇಕಲ್ವೇ, ಅವರಿಗೆ ಲಾಭ ಬೇಕಲ್ವೇ? ಅದಕ್ಕೇನು ಮಾಡಲಿಕ್ಕೆ ಹೊರಟರು? ಆ ಚಹಾ ತೋಟದ ಮಾಲೀಕರುಗಳು ತಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರುಗಳನ್ನು ಕೆಲಸದಿಂದ ತೆಗೆದುಹಾಕಿದರು. ಕೆಲಸದಿಂದ ತೆಗೆದು ತಂಪಾಡಿತಾವು ತಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಟುಕೊಂಡು ಕೆಲಸವನ್ನು ನಿಭಾಯಿಸಲಿಕ್ಕೆ ಹೊರಟರು. ಉಳಿದಂತಹ ಒಂದು ಕೆಲಸವನ್ನು ಯಂತ್ರಗಳು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಪ್ರತಿಯೊಂದು ಕೆಲಸವನ್ನು ಯಂತ್ರಗಳು, ಮಿಷಿನನ್ನು ಕೊಂಡುಕೊಂಡ್ರು. ಮಿಷಿನ್ಗಳೇ ಎಲ್ಲ ಕಡೆ ಓಡಾಡಿಕೊಂಡು ಕೆಲಸವನ್ನು ಮಾಡಿಕೊಳ್ತಾ ಇತ್ತು ಅಂತ ಹೇಳಿ. ಇತ್ತ ಕೆಲಸ ಇಲ್ಲದೆ ಇರುವಂತಹ ಕಾರ್ಮಿಕರುಗಳು ಹೊರಗಡೆ ಬಂದು ಕೆಂಪು ಬಾವುಟ ಹಿಡಿದುಕೊಂಡು ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮುಷ್ಕರವನ್ನು ಕೈಗೊಂಡರು. ಸ್ಟ್ರೈಕ್ ಅಂತೀವಲ್ಲ, ಮುಷ್ಕರವನ್ನು ಕೈಗೊಂಡರು. ಆ ವಾಲ್ಪರೈನ ದಟ್ಟ ಕಾಡು ನಾಶವಾಯಿತು. ಕೆಲವು ವರ್ಷಗಳಿಗೆ ಮಾತ್ರ ಉದ್ಯೋಗದ ಒಂದು ಸ್ಥಿತಿ ಸಿಕ್ಕಂತಹದ್ದು. ನಂತರದಲ್ಲಿ ಅದು ಕೂಡ ಹೋಯಿತು. ಮತ್ತೆ ಕಾರ್ಮಿಕರುಗಳು ಬೀದಿಗೆ ಬಿದ್ದರು. ನಿರುದ್ಯೋಗ ಸಮಸ್ಯೆ ಮತ್ತೆ ಬಂತು. ಆ ನಿರುದ್ಯೋಗದಲ್ಲಿದ್ದಂತಹ ಕಾರ್ಮಿಕರುಗಳು ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾರು ಏನು ಮಾಡ್ತಾರೆ? ಏನೂ ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ. ಹೀಗೆ ಅವರ ಬದುಕು ಹಸನು ಆಗಲಿಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶಗಳಿರಲಿಲ್ಲ. ಹೀಗಾಗಿ ವಾಲ್ಪರೈನಲ್ಲಿ ಹಿಂದಿನ ವೈಭವ ಇಲ್ಲ. ಜೊತೆಗೆ ಆಗಿದ್ದಂತಹ ವೈಭವ
ಪ್ರಶಾಂತತೆ ಆಗಿರಲಿ, ನೀರವತೆ, ನಿಶ್ಶಬ್ದತೆ, ಯಾವ ಗೊಂದಲಿಲ್ಲದೆ ಇರುವಂತಹ ಕಾಡಾಗಿತ್ತು. ವಾನರ ಕೇಕೆಗಳು ಅಲ್ಲಿ ವಿಪರೀತ ಕೇಳಿಸ್ತಾ ಇತ್ತಂತೆ. ಈಗ ಕೇಳಿಸ್ತಾ ಇಲ್ಲ, ಬದಲಿಗೆ ಯಂತ್ರಗಳ ಕರ್ಕಶ ಸದ್ದು, ದಿನನಿತ್ಯ ಕಾರ್ಮಿಕರುಗಳ ಪ್ರತಿಭಟನೆ ಇದು ಕೇಳಿಸ್ತಾ ಇದೆ. ಎಲ್ಲಂದರಲ್ಲಿ ಧ್ವಜಗಳು, ಕೆಂಪು ಬಾವುಟಗಳು, ವಿರೋಧಿ ಸರ್ಕಾರದ ವಿರುದ್ಧ ಕೂಗುವಂತಹದ್ದು. ಏನು ಮಾಡ್ತಾರೆ? ಯಾರೇನು ಮಾಡ್ತಾರೆ? ಸಿಂಹಬಾಲದ ಕೋತಿಗಳು ಎಲ್ಲೋ ಅಡಗಿ ತಮ್ಮ ಅವನತಿ ದಿನಗಳನ್ನು ಎಣಿಸುತ್ತಿವೆ ಅಂತ. ಈಗ ನೋಡಿದ್ರಲ್ಲ, ಸಿಂಹಬಾಲದ ಕೋತಿಗಳು ಎಲ್ಲೋ ಒಂದು ಕಡೆ ಅಡಗಿಕೊಂಡು ಇನ್ನು ಅವುಗಳ ಕೊನೆಯ ಕಾಲವನ್ನು ಎಣಿಸ್ತಾ ಇವೆ ಅಂತ ಹೇಳ್ತಾರಂತೆ ಪರಿಸರ ತಜ್ಞರು. ಅವುಗಳ ನಾಶ ಖಂಡಿತ ಆಗುತ್ತೆ, ಸಂಪೂರ್ಣ ನಾಶವಾಗುತ್ತೆ. ಈಗೇನಾಗಿದೆ ಗೊತ್ತಿಲ್ಲ. ವಾಲ್ಪರೆ ಈಗಿನದ್ದು ಒಂದು ಚಿತ್ರ ನಾನು ತೋರಿಸ್ತೇನೆ. ಈಗ ಹೇಗಿದೆ ವಾಲ್ಪರೆ ಅನ್ನುವಂಥದ್ದು ನಾನು ತೋರಿಸ್ತೇನೆ ನಿಮಗೆ. ಹೀಗೆ ಹಿಂದಿನ ಒಂದು ಕಾಡಿನ ಸೌಂದರ್ಯವಾಗಿರಲಿ, ಕಾಡಿನ ಸಂಪತ್ತಾಗಲಿ ಇಲ್ಲದೆ ಈಗ ಜನರ ಗಜಿಬಿಜಿ ಸೃಷ್ಟಿಯಾಗಿದೆ. ಜನಸಂಖ್ಯೆ ಲಕ್ಷಕ್ಕೂ ಮೀರಿದೆ ಅಂತ ಹೇಳ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿಯೂ ಒಂದು ಪಕ್ಷಿ, ವಿಷಲಿಂಗ್ ಥ್ರಶ್ ಅನ್ನುವಂತಹ ಹೆಸರಿನ ಪಕ್ಷಿ, ಆ ಹೆಸರನ್ನು ಬರೆದಿಟ್ಕೊಂಡ್ರೆ, ನಾನು ಬೋರ್ಡ್ ಬರಿಬೇಕಾಗಿದ್ದು ನಾನು ಇಲ್ಲಿದ್ದೇನೆ ಕಾರಣ ನೀವು ನೆನಪಿಟ್ಟುಕೊಂಡ್ರೆ, ವಿಷಲಿಂಗ್ ಥ್ರಶ್ ಅನ್ನುವಂತಹ ಪಕ್ಷಿ, ಅದರದ್ದು ನಾನು ಚಿತ್ರ ತೋರಿಸ್ತೇನೆ. ವಿಷಲಿಂಗ್ ಅನ್ನುವಂತಹ ಪಕ್ಷಿ ಅದು ಮಾತ್ರ ಬೆಳಗಿನ ಜಾವದಲ್ಲಿ ಕೂಗುವಂತಹದ್ದಾಗಿತ್ತಂತೆ. ಯಥಾ ಪ್ರಕಾರವಾಗಿ ತನ್ನ ಕೆಲಸವನ್ನು ಅದು ಮಾಡಿಕೊಳ್ತಾ ಕೂತಿತ್ತಂತೆ. ಅದನ್ನು ಈಗ ನೋಡೋಣವಂತೆ. ವಿಷಲಿಂಗ್ ಥ್ರಶ್ ಪಕ್ಷಿ ಹೇಗಿದೆ ಅನ್ನುವಂತಹದ್ದು ನೋಡೋಣ. ಈ ವಿಷಲಿಂಗ್ ಥ್ರಶ್ ಪಕ್ಷಿಯ ಕೂಗನ್ನು ಗಮನಿಸಿಕೊಳ್ಳಿ. ನಂತರದಲ್ಲಿ ಅದರದ್ದೊಂದು ವಿಡಿಯೋಗೆ ನಾನು ತೋರಿಸ್ತೇನೆ. ಅದು ಕೂಗು ನೋಡಿ. ಅದಕ್ಕೆ ವಿಷಲಿಂಗ್ ಅಂತೇಳಿ ಯಾಕೆ ಹೆಸರಿಟ್ಟಿರಬೇಕು ಅನ್ನುವಂಥ ಅದರ ಕೂಗು, ವಿಸಿಲ್ ಹಾಕ್ತಾರಲ್ಲ, ವಿಸಿಲ್ ಹಾಕಿದ ಹಾಗೆ ಅದರ ಕೂಗಿದೆ. ಗಮನಿಸ್ತೀನಿ ಸರ್. ಕೇಳಿಸ್ತಾ ಇದೆಯಲ್ಲ? ಅದಕ್ಕೆ ಇದನ್ನು ವಿಷಲಿಂಗ್ ಥ್ರಶ್ ಅಂತ ಕರೆದರು. ಇದರದ್ದು ಒಂದು ವಿಡಿಯೋ ನೋಡೋದಂತೆ ಆ ಪಕ್ಷಿಯದ್ದು. ಮಲಬಾರ್ ವಿಷಲಿಂಗ್ ಥ್ರಶ್ ಅಂತ ಹೇಳಿದೆ. ಅದು ನೋಡಿ ಏನು ಮಾಡ್ತಾ ಇದೆ ಪಾಪ. ಹಿಂದೆಲ್ಲ ಅವುಗಳಿಗೆ ಆ ನದಿಯ ನೀರು ಸಿಗ್ತಾ ಇತ್ತು ಕುಡಿಯೋದಕ್ಕೆ, ಈಗ ಹಾಗಿಲ್ಲ. ಎಲ್ಲೋ ಒಂದು ಕಡೆ ನಿಂತ ನೀರನ್ನು ಕುಡಿಯುತ್ತಾ ಇದೆ ಪಾಪ. ಇದು ವಿಷಲಿಂಗ್ ಥ್ರಶ್. ಇದು ಬೆಳಗಿನ ಜಾವದಲ್ಲಿ ಸರಿಯಾಗಿ ನಸುಕಿನ ಸಮಯದಲ್ಲಿ ಕೂಗುತ್ತಂತೆ. ಇದು ಈ ವಿಷಲಿಂಗ್ ಥ್ರಶ್ ಹಾಡು ಹಕ್ಕಿ ಅಂತಲೇ ಇದಕ್ಕೆ ಹೆಸರಿದೆ. ಹೀಗೆ ಬೆಳಗಿನ ಜಾವದಲ್ಲಿ ಕೂಗುವಂತಹ ಒಂದು ಪಕ್ಷಿ ಇದಾಗಿತ್ತು ಅಂಥೇಳಿ ನೋಡಿದ್ರಲ್ಲ. ಈ ವಿಷಲಿಂಗ್ ಥ್ರಶ್ ಇದು ಮಾತ್ರ ಹೇಗೋ ಜೀವನ ಸಾಗಿಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಹೀಗೆ ನದಿಯ ನೀರನ್ನು ಕುಡ್ಕೊಂಡಿದ್ದಂತಹ ಈ ಪಕ್ಷಿ ಈಗ ಅಲ್ಲಿದ್ದಂತಹ ಚರಂಡಿಯ ನೀರನ್ನು ಕುಡ್ಕೊಂಡು ಹೇಗೋ ಜೀವನ ಸಾಗಿಸ್ತಾ ಇದೆ.
ಜಲಪಾತಗಳ ಪಾತ್ರಗಳನ್ನೆಲ್ಲ ಚರಂಡಿಗಳು ಆಕ್ರಮಿಸಿಕೊಂಡಿವೆ. ಕೊಳಚೆ ನೀರಿನ ಚರಂಡಿಗಳೇ ಈಗ ಈ ಹಾಡು ಹಕ್ಕಿಗಳ ನೆಲೆಯಾಗಿದೆ ಅಂಥೇಳಿ. ಇದು ರಾಗವಾಗಿ ಹಾಡುವುದನ್ನು ಮಾತ್ರ ಇದು ಬಿಟ್ಟಿಲ್ಲ. ಬೆಳಗಿನ ಜಾವದಲ್ಲಿ ಬೇಗನೆ ಹಾಡನ್ನು ಹಾಡುವಂತಹದ್ದು, ಕೂಗ್ತಾ ಇದ್ದಂಥ ರೀತಿಯಲ್ಲಿ ಸುಂದರವಾಗಿ ಕೂಗುವಂತಹದ್ದು. ಆದರೆ ಆ ಕೂಗು ಕೂಡ ಕೆಲವೇ ದಿನಗಳಲ್ಲಿ ನಿಂತು ಹೋಗ್ತದೆ ಅಂಥೇಳಿ ಪರಿಸರ ತಜ್ಞರ ಅಭಿಪ್ರಾಯವಾಗಿದೆ. ಹೀಗೆ ವಾಲ್ಪರೈ ಎಂತಹ ದುರಂತವಂತಂದೊಡ್ತು ನೋಡಿ. ಸಾವಿರಾರು ವರ್ಷಗಳ ಹಿಂದಿನಿಂದ ಸೃಷ್ಟಿಯಾದಂತಹ ಕಾಡು ಈಗ ಇಲ್ಲ. ಹೋಗಲಿ, ಏನೋ ಉದ್ಯೋಗ ಸಿಗ್ತಪ್ಪ ಅಂತಂದರೆ ಉದ್ಯೋಗ ಕೆಲವು ವರ್ಷಗಳಿಗೆ ಮಾತ್ರ ಸೀಮಿತವಾಗಿತ್ತು. ವಿಶ್ವದ ಮಾರುಕಟ್ಟೆಯಲ್ಲಿ ಚಹಾದ ಬೇಡಿಕೆ ಕಡಿಮೆ ಆಯಿತು. ಮತ್ತು ಕಾರ್ಮಿಕರುಗಳೆಲ್ಲ ಬೀದಿಗೆ ಬಿದ್ದರು. ನಿರುದ್ಯೋಗ ಸಮಸ್ಯೆ ಬಂತು. ಒಂದು ಕಡೆ ನಿರುದ್ಯೋಗ ಸಮಸ್ಯೆ ಪೂರ್ಣಗೊಳ್ಳಲಿಲ್ಲ. ಸುಂದರವಾದಂತಹ ಕಾಡು ಈಗ ನಾಶವಾಗಿ ಹೋಯಿತು. ಅಂತಹ ಕಾಡು ಬರಬೇಕೆಂದರೆ ಮತ್ತೆ ಒಂದಿಷ್ಟು ಸಾವಿರ ವರ್ಷಗಳೇ ಕಳಿಬೇಕು. ಅಂತಹ ಸುಂದರವಾದಂತಹ ಕಾಡು. ಅದಕ್ಕೆ ಹೇಳ್ತಾರೆ ಕೃಪಾಕರ ಸೇನಾನಿ ಪುಟ್ಟಸ್ವಾಮಿಯವರು, ಮಾನವ ಕೇಂದ್ರಿತ ಅಭಿವೃದ್ಧಿ ಅನ್ನುವಂತಹದ್ದು ತನ್ನ ಹುಟ್ಟಿನಲ್ಲಿಯೇ ಒಂದು ದುರಂತದ ಬೀಜಗಳನ್ನು ಇಟ್ಟುಕೊಂಡ ಹಾಗೆ. ಅಂದರೆ ಅರ್ಥ, ಮನುಷ್ಯ ಯಾವುದಾದ್ರೂ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಇಟ್ಕೊಂಡ್ರೆ ಮುಂದೇನೋ ದೊಡ್ಡ ದುರಂತ ಮಾಡೇ ಮಾಡ್ತಾನೆ ಅನ್ನುವಂಥ ಖಚಿತವಾದಂತಹ ವಿಚಾರ ಅವರು ಹೇಳ್ತಾರೆ. ಪ್ರಾರಂಭ ಮಾಡ್ತಾನೆ, ಅಭಿವೃದ್ಧಿ ಪ್ರಾರಂಭ ಅಂದರೆ ದುರಂತದ ಬೀಜ ಬಿತ್ತಿದ ಹಾಗೆ. ದುರಂತದ ಬೀಜ ಬಿತ್ತಿದ ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತಾನೆ. ಆ ದುರಂತದ ಬೀಜ ನಿಧಾನಕ್ಕೆ ಮೊಳಕೆ ಹೊಡೆದು ಸಸಿಯಾಗಿ ಬೆಳೀತಾ ಇರ್ತದೆ. ಈ ವ್ಯಕ್ತಿ ಅಭಿವೃದ್ಧಿ ಮಾಡಿದೆ ಅಂತೇಳಿ ಜೋರಾಗಿ ಜಂಬ ಕೊಚ್ಚಿಕೊಳ್ತಾ ಇರ್ತಾನೆ. ಆ ಜಂಬ ಕೊಚ್ಚಿಕೊಳ್ಳುವಂಥ ಮಟ್ಟಿಗೆ ಬಂದ ಹಾಗೆ ಇಲ್ಲಿ ಒಂದು ದೊಡ್ಡ ದುರಂತವೇ ಸಂಭವಿಸಿರ್ತದೆ. ಆ ದುರಂತ ಮತ್ತೇನು ಅಲ್ಲ, ಪ್ರಕೃತಿ ನಾಶವೇ. ಒಂದಲ್ಲ ಒಂದು ರೀತಿಯಲ್ಲಿ ಪ್ರಕೃತಿಯನ್ನು ವ್ಯಕ್ತಿ ನಾಶ ಮಾಡಿಯೇ ಮಾಡ್ತಾನೆ. ಆದರೆ ಅನಿವಾರ್ಯ, ಕೆಲವು ಕಡೆ ಏನು ಮಾಡಬೇಕು, ಪ್ರಕೃತಿಯನ್ನು ನಾಶ ಮಾಡಿ ಜೀವನ ಸಾಗಿಸಬೇಕು. ಅದರ ದುರಾಸೆಯಿಂದ ನಾಶ ಮಾಡಬಾರ್ದು. ಮರಗಿಡಗಳನ್ನು ಕಡಿಬೇಕು ನಿಜ. ಆ ಗದ್ದೆಯಲ್ಲಿ ಬೆಳ್ಕೊಳ್ಳಿಕ್ಕೆ ಏನಾದರೂ ಬೇಕಲ್ವೇ, ಬೇಕಾಗ್ತದೆ. ಆದರೆ ಅದೇ ಅತಿ ಆಸೆಗೆ ಒಳಗಾಗಬಾರದು ಅನ್ನುವಂತಹದ್ದು. ಕೃಪಾಕರ ಸೇನಾನಿ ಪುಟ್ಟಸ್ವಾಮಿಯವರು ಹೇಳ್ತಾರೆ ನೋಡಿ, ನಾನು ಒಂದು ಉದಾಹರಣೆ ಮಾತ್ರ ಕೊಟ್ಟೆ, ಇಂತಹದ್ದು 1000 ಉದಾಹರಣೆಗಳು ನಮ್ಮ ಭಾರತದಲ್ಲಿ ನಡೀತವೆ. ಎಷ್ಟೆಷ್ಟೋ ವ್ಯಕ್ತಿಗಳು ಎಷ್ಟೆಷ್ಟೋ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ಹೇಳಿಬಿಟ್ಟು ವ್ಯಕ್ತಿಗಳು ಏನು ಮಾಡಿದ್ದಾರೆ, ಅವರು ಕಾಡನ್ನು ಪೂರ್ಣವಾಗಿ ನಾಶ ಮಾಡ್ತಾರೆ. ಕಾಡೊಂದೆಲ್ಲ ಬೇರೆ ರೀತಿಯಾದಂತಹ ಇದೆಲ್ಲ ನಾಶಕ್ಕೆ ಕೈ ಹಾಕಿದಂತಹದ್ದು. ಇದರ ಕಡೆ ಗಮನವಿರಲಿ ಅಂತ ಹೇಳ್ತಾರೆ. ಮತ್ತೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಏನು ಎಚ್ಚರಿಕೆ ನೋಡಿ, ನೀವು ಅಭಿವೃದ್ಧಿ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ನಾಶ ಮಾತ್ರ ಮಾಡಬೇಡಿ ಅಂತ ಹೇಳ್ತಾರೆ. ಇಲ್ಲಿ ವಾಲ್ಪರೈನ ದುರಂತ ಒಂದು ಉದಾಹರಣೆ ಮಾತ್ರ. ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಮೂಲೆಗಳಲ್ಲೂ ಇಂತಹ ಹಲವಾರು ಉದಾಹರಣೆಗಳು ಕಾಣಸಿಗುತ್ತವೆ. ದೂರದೃಷ್ಟಿ ಮತ್ತು ಒಳನೋಟಗಳಿಲ್ಲದೆ ಇರುವಂತಹ ಯಾವುದೇ ಅಭಿವೃದ್ಧಿ ಯೋಜನೆಗಳು ಇದಕ್ಕಿಂತಲೂ ಕಠೋರವಾದಂತಹ ಅಧ್ಯಾಯಗಳನ್ನು ಇಲ್ಲಿ ಎಲ್ಲಿ ಬೇಕಾದರೂ ಬರೆಯಬಹುದು ಅಂತ ಹೇಳ್ತಾರೆ. ಹಾಗಾಗಿ ನೀವೊಂದು ಕೆಲಸ ಮಾಡಿ, ಏನಿಲ್ಲ ಅಂದರೂ ಕೂಡ ನೀವು ಮುಂದಿನ ಜನಾಂಗಕ್ಕೆ ಒಳಿತನ್ನು ಮಾಡಿ. ಆಗಲಿಲ್ಲ, ಇಲ್ಲಿ ಇದ್ದದ್ದನ್ನು ಹಾಗೆ ಬಿಟ್ಟು ಹೋಗಿ, ನಾಶ ಮಾಡಬೇಡಿ. ಪರಿಶುದ್ಧವಾದ ನೀರು, ಆ ನೀರು ಮಲಿನಗೊಳಿಸದೇ ಬಿಡ್ರಿ. ಮತ್ತು ಸ್ವಚ್ಛವಾದಂತಹ ಗಾಳಿ, ಸಮುದ್ರ, ನೀಲಿ ಆಕಾಶ, ಪ್ರಕೃತಿಯಲ್ಲಿ ಹೇಗೇಗಿದೆಯೋ ಹಾಗಾಗಿ ಬಿಟ್ಟು ಹೋಗಿ, ಮುಂದಿನ ಜನಾಂಗಕ್ಕೆ ಹೋಗ್ತದೆ. ಆದರೆ ಅವುಗಳನ್ನು ನಾಶ ಮಾಡಲಿಕ್ಕೆ ಹೋಗಬೇಡಿ ಹೇಳಿ ಹೇಳ್ತಾ ಹೋಗ್ತಾರೆ. ನಾಶ ಮಾಡಲಿಕ್ಕೆ ನಿಮಗೆ ಅಧಿಕಾರವಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾರೆ. ಮನುಕುಲದ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತೋರುವಂತಹ ಕನಿಷ್ಠ ಕಳಕಳಿ ಮತ್ತು ಸೌಜನ್ಯದಲ್ಲಿ ನಿಜವಾದ ಸಾರ್ಥಕತೆ ಅಡಗಿದೆ ಅಂತ ಹೇಳಿ. ಹೀಗೆ ನೀವೇನು ತೋರಿಸ್ತಿರೋ, ಏನು ಕರುಣೆ ತೋರಿಸ್ತಿರೋ, ಅಭಿವೃದ್ಧಿ ಮಾಡ್ತಿರೋ, ಇನ್ನೊಬ್ಬರಿಗೆ ಸಹಾಯ ಮಾಡ್ತಿರೋ, ಏನಾದರೂ ಮಾಡಿ, ಸಾಧ್ಯವಾದಷ್ಟು ಸಹಾಯ ಮಾಡಿ. ನಾಶ ಆಗುತ್ತೆ ಅನ್ನುವಂಥದ್ದಿದ್ದರೆ ಎಚ್ಚರ ವಹಿಸಿ ಅಂತ ಹೇಳ್ತಾ, ಮುಂದಿನ ನೀವು ಮಾಡಿದಂತಹ ದುರಂತಕ್ಕೆ ಮುಂದಿನ ಜನಾಂಗದವರು ಅನುಭವಿಸಬೇಕಾಗ್ತದೆ. ವಾಲ್ಪರೈ ಏನು ಅಭಿವೃದ್ಧಿ ಮಾಡ್ತೇನೆ ಅಂತ ಹೋದರಲ್ಲ, ಆ ಜನಾಂಗ ಅವರೇನೋ ಲಾಭ ತಗೊಂಡ್ಬಿಟ್ರು. ಮುಂದಿನ ಜನಾಂಗದವರಿಗೆ ಉದ್ಯೋಗಗಳಿಲ್ಲ,
ಕಾಡು ನಾಶವಾಯಿತು. ಪ್ರಕೃತಿ ನಾಶವಾದ ಮೇಲೆ ಮಳೆಗಳು ಸರಿಯಾಗಿ ಬರೋದಿಲ್ಲ. ಹೀಗೆ ಹಲವಾರು ದುಷ್ಪರಿಣಾಮಗಳು ಮುಂದಿನ ಜನಾಂಗಕ್ಕೆ ಹೋಯಿತು. ಅವರೇನು ಹೇಗೋ ಜೀವನ ಸಾಗಿಸ್ಕೊಂಡು ಹೊರಟರು. ಆ ಕೆಲಸ ಮಾಡಬೇಡಿ ಅಂತ ಹೇಳ್ತಾರೆ ಕೃಪಾಕರ ಸೇನಾನಿ ಮತ್ತು ಪುಟ್ಟಸ್ವಾಮಿಯವರು. ಇದು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಒಂದು ಗದ್ಯ. ಸರಿ, ಈಗ ಒಂದು ಚಿಕ್ಕದಾದಂತಹ ವೇಗವಾಗಿ ವಾಲ್ಪರೆಯನ ಈಗಿನ ಸ್ಥಿತಿಯನ್ನು ಒಮ್ಮೆ ನೋಡಿಬಿಟ್ಟು ಈ ಗದ್ಯವನ್ನು ಪೂರ್ಣಗೊಳಿಸ್ತೇನೆ. ವೇಗವಾಗಿ ನೋಡೋಣವಂತೆ. ಇಲ್ಲಿ ನೋಡ್ತಾ ಬರೋಣ. ಇದೊಂದು ತಮಿಳುನಾಡಿನ ಒಂದು TV ಚಾನಲಲ್ಲಿ ಬಂದಂತಹ ಒಂದು ಚಿತ್ರಣ. ಅವರು ತಮಿಳಿನಲ್ಲಿ ಕೆಲವೊಂದು ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. இன்னைக்கு நம்ம பார்க்க போறது வால்பாறை பகுதி. இது மேற்கு தொடர்ச்சி மலையில இருக்கக்கூடிய ஒரு மலைப்பகுதி. ஒரு 200 வருடங்களுக்கு முன்பு வேல மரங்கள், தேக்கு மரங்கள், சந்தன மரங்களால் ನೋಡಿ, ಇದು ಈಗಿನ ವಾಲ್ಪರೆಯ ಒಂದು ಚಿತ್ರಣ. ಈ ವ್ಯಕ್ತಿ ಅಲ್ಲಿಯ ಇತಿಹಾಸವನ್ನು ಹೇಳಲಿಕ್ಕೆ ಹೊರಡ್ತಾ ಇದ್ದಾರೆ. ನಮ್ಮ ಗದ್ಯದಲ್ಲಿ ಬಂದಂಥ ಬಹಳಷ್ಟು ವಿಚಾರಗಳು நடுப்பகுதியில் மெல்ல மெல்ல ஊடுருவி இந்த மலையை கண்டுபிடித்து இங்க பாத்தீங்க அப்படின்னா தேயிலை தோட்டங்களை உருவாக்கியிருக்காங்க. 7 மிகப்பெரிய நிறுவனங்கள் இந்த தேயிலை தோட்டத்தை ತೋರಿಸ್ತಾ ಇದ್ದಾರೆ. நம்ம இந்த வால்பாறையில் உள்ள தேயிலை தோட்டம், ಇದೆಲ್ಲ ವಾಲ್ಪರೆಯ ತೋಟ. எவ்வளவு பேர் இந்த தேயிலை தோட்டத்தில் பணியில் இருக்காங்க, அவர்களுடைய பிரச்சனைகள் என்ன, இங்குள்ள நீர்நிலைகள், இங்குள்ள சீரோத்தன்மை ನೋಡೋಣ. ವಾಲ್ಪರೆಯನ ಈಗಿನ ಚಿತ್ರಣ ಹೇಗಿದೆ. ಹೇಗಿದೆ ನೋಡಿ. ಇಳಿಜಾರಿನ ಒಂದು ಪ್ರದೇಶ, ಎಲ್ಲಿಯೂ ಕೂಡ ಕಾಡು ಕಾಣದೇ ಇಲ್ಲ. ನೋಡೋದಕ್ಕೆ ಎಷ್ಟು ಈಗಲೂ ಕೂಡ ಇಂತಹ ಕಾಡಿದೆ ಅಂತ ಹೇಳಿ. ಇದು 95 ಭಾಗ ನಾಶವಾದಂತಹ ವಾಲ್ಪರೆಯನ ಒಂದು ಚಿತ್ರಣ. 95 ಭಾಗ ಈಗಾಗಲೇ ನಾಶವಾಗಿದೆ. ಮತ್ತೊಮ್ಮೆ ನೋಡ್ರಿ, ಅದರಲ್ಲಿ ಇದು ತೋರಿಸ್ತಾರೆ, ಏನು ಪ್ರದೇಶದ ಪರಿಚಯ. ಹೀಗೆ ಕಾರ್ಯ ಮಾರ್ಷನ್ನು ತೋರಿಸಿದರು. ಇದು ಊರಿನ ಚಿತ್ರಣ. ಅಲ್ಲಿ ಹೇಗಿದೆ ಊರು ಅನ್ನುವಂತಹದ್ದು ನೋಡಿ. ಈ ರೀತಿಯಲ್ಲಿ ಮನೆಗಳನ್ನೆಲ್ಲ ಕಟ್ಟಿಕೊಂಡು ಅಲ್ಲಿಯ ಜನ ಈಗ ವಾಸವಾಗಿದ್ದಾರೆ. ಯಾವುದೇ ಜನಸಂಖ್ಯೆ ಇಲ್ಲದೆ ಇರುವಂತಹ ಒಂದು ಪ್ರದೇಶಗಳು ಈಗದು ಜನರಿಂದ ತುಂಬಿ ಹೋದಂತಹ ಒಂದು ಪ್ರದೇಶ. ஒரு 200 வருடங்களுக்கு முன்பு வேல மரங்கள், தேக்கு மரங்கள், சந்தன மரங்களால் தேயிலை தோட்டங்களை உருவாக்கியிருக்காங்க. 7 மிகப்பெரிய நிறுவனங்கள் இந்த தேயிலை தோட்டத்தை நடத்துகிறாங்க. கோவை மாவட்டம் மேற்கு தொடர்ச்சி மலை பகுதியில் அமைந்துள்ளது வால்பாறை. மிக அதிக குளிரோ அல்லது வெயிலோ இல்லாமல் ரம்மியமான இதமான சீதோஷ்ண நிலையை கொண்டது இந்த மலைப்பகுதி. மேற்கு தொடர்ச்சி மலையில் யானைகளுக்கு பிடித்த புகலிடமாகவே இன்று வரை இருந்து வருகிறது வால்பாறை. 40 கொண்டை ஊசி மனிதர்களை கடந்து செல்ல வேண்டும். அருவிகள், நீர் ஊற்றுகள் என
இது ஒரு தண்ணீர் தேசமாகவே இருக்கிறது. பரம்பிக்குளம் ஆடியார் ப்ராஜெக்ட் அது இங்குள்ள கூழாங்கல் ஆற்றில் வருடத்தின் பெரும்பாலான நாட்களில் தண்ணீர் ஆர்ப்பரித்து ஓடுகிறது. ஆயிரத்து 850கள் வரை தேக்கு, மூங்கில், வேಲಮರಗಳು ಈಗಿನ ಕಾಡು ನೋಡಿ, ಇದು ಏನೂ ಇಲ್ಲ ಕಾಡುಗಳು ಹಾಗೆ ಆಗಿನ ಪ್ರದೇಶಕ್ಕೆ ಹೋಲಿಸಿಕೊಂಡ್ರೆ 1846 ஆங்கிலேயர்கள் அடியெடுத்து வைக்கும் முன்னரே இந்த பகுதியை கொண்டு இயற்கை வாழ்வை வாழ்ந்துள்ளனர் ஆதிவாசி மக்கள். ಇದು ಅವರಿನಂತೆ ಚಿತ್ರಣ ಮಾಡಿ ಅವರು ತೋರಿಸ್ತಾ ಇದ್ದಾರೆ ஆதிவாசி. பின்னாளில் வால்பாறை குறித்து ஆய்வு செய்ய சென்ற டாக்டர் பிளக் ஹார்ன்ஸ் மற்றும் தேயிலை தோட்டங்களை உருவாக்கிய கார்வர் மார்ஸ் ஆகியோர் தாங்கள் அந்த பகுதிக்கு செல்வதை இருளர், கேதர், புதுவர்கள் மட்டுமே வாழ்ந்து வந்ததாக குறிப்பு எழுதியுள்ளனர். ஊட்டிக்கு அதற்காக தங்கள் குழு யானைகளில் சென்றதாகவும் தங்களுக்கு மூங்கில் மற்றும் சுண்ணாம்பை கொண்டு கேதர் இனத்தவர் தங்குமிடங்களை அமைத்துக் கொடுத்ததாகவும் குறிப்பிட்டுள்ளார். வால்பாறையின் முதல் எஸ்டேட்டாக உருவான வாட்டர் ஃபால்ஸ் இருந்த இந்த இதெல்லாம் உருவாக்கி இன்னைக்கெல்லாம் இங்க ஜனங்கள் எஸ்டேட் மற்றும் வேவர்லி வேல்ஸ் இளவரசர் 7ஆம் எட்வர்டுக்கு சொல்லப்பட்டிருக்கிறது. இந்த இளவரசர் தெரிவித்துள்ளார். அவர் புரோகிராம் இருந்து கவர்னர் அதிகாரிகள் பொள்ளாச்சியிலிருந்து மலைப்பாதைக்கு சாலைகள் அமைத்ததுடன் குதிரை படைகளையும் யானை படைகளையும் பெருமளவில் இங்கு குவித்துள்ளனர். மேலும் கோவை அருகே உள்ள போத்தனூரில் புதிதாக ரயில் நிலையம் ஒன்றையும் அமைத்துள்ளனர். வேல்ஸ் இளவரசருக்கு சேவகம் செய்ய நூற்றுக்கணக்கான வேலையாட்கள் இங்கிலாந்திலிருந்து வரவழைக்கப்பட்டதுடன் அவரின் வருகை கடைசி ನೋಡಿದ್ರಲ್ಲ ವಿದ್ಯಾರ್ಥಿಗಳೇ, ವಾಲ್ಪಾರೆಯ ಪೂರ್ಣ ಪರಿಚಯವನ್ನು ನನಗೆ ಕೊಟ್ಟಿದ್ದಾಯಿತು. ಗದ್ಯವನ್ನು ಪೂರೈಸಿ ಈಗಿನ ವಾಲ್ಪಾರೆಯ ಚಿಕ್ಕ ಪರಿಚಯವನ್ನು ನಾನು ವಿಡಿಯೋದ ಮೂಲಕವಾಗಿ ತೋರಿಸಿಕೊಟ್ಟೆ. ಹೀಗೆ ಒಂದೊಂದಾಗಿ ಪಾತ್ರಗಳನ್ನು ಬಿಟ್ಟುಕೊಂಡು ಪರೀಕ್ಷೆಯಲ್ಲಿ ಬರೀಬೇಕಾಗ್ತದೆ. ಇದು ತುಂಬ ಸುಲಭದ್ದೇ ಇದೆ. ಇದರೊಂದು ವಿಷನ್ ಕ್ರಶ್ ಅನ್ನುವಂತಹದ್ದು ವಿಸಿಲ್. ವಿಷನಿಂಗ್ ಕ್ರಶ್ ಅನ್ನುವಂತಹ ಒಂದು ಪಕ್ಷಿ, ಆ ಪಕ್ಷಿಯ ಹೆಸರನ್ನು ಬಿಟ್ಕೊಳ್ಳೋದು ವಿಸಿಲ್ ಮಾಡುವಂತಹ ಪಕ್ಷಿ. ಹೀಗೆ ಇದರ ಪೂರ್ಣ ಪರಿಚಯ ಇಲ್ಲಿಗೆ ಮುಗಿತು. ಅರ್ಥ ಆಗಿದೆಯಾ? ನಿಮ್ಮ ಪ್ರಶ್ನೆಗಳು ಬರೋದೇ ಇಲ್ಲ. ಪ್ರಶ್ನೆಗಳನ್ನು ಹಾಕ್ತಾ ಇದ್ರೆ ನನಗೊಂದು ಆಸಕ್ತಿ ಉಟ್ಕೊಳ್ತದೆ. ಪ್ರಶ್ನೆಗಳು ಇಬ್ಬರಿಗೆ ಬರುವುದಿಲ್ಲ. ಒಬ್ಬರಿಗೆ ಎಲ್ಲವೂ ಅರ್ಥ ಆಗಿರ್ತದೆ, ಅಂಥವರಿಗೆ ಪ್ರಶ್ನೆ ಬರುವುದಿಲ್ಲ. ಇನ್ನವರಿಗೆ ಏನೂ ಅರ್ಥ ಆಗಿಲ್ಲ, ಅಂಥವರಿಗೆ ಪ್ರಶ್ನೆ ಬರುತ್ತೆ. ಇಬ್ಬರಲ್ಲಿ ಯಾವುದು ಕೈ ತೆಗೆದುಕೊಳ್ಳಿ, ಎಲ್ಲ ಗೊತ್ತಿದೆ ಅಂತನೋ ಅಥವಾ ಏನೂ ಗೊತ್ತಿಲ್ಲ ಅಂದ್ಕೊಳ್ಳುವಂಥ. ಏನೂ ಗೊತ್ತಿಲ್ಲ ಅನ್ನುವಂಥದ್ದು ಇಲ್ಲ. ಎಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೇನೆ. ಹಾಗೆ ಪ್ರಶ್ನೆಗಳನ್ನು ಕೇಳ್ರಿ ಅಂತಂದರೆ ಉತ್ತಮವಾದಂತಹ ಪ್ರಶ್ನೆಗಳನ್ನು ಕೇಳಿ. ಅರ್ಥ ಆದರೆ ಚೆನ್ನಾಗಿ ಪ್ರಶ್ನೆ ಕೇಳ್ತೀವಿ. ಅರ್ಧಂಬರ್ಧ ತಿಳ್ಕೊಂಡಾಗೆ ಪ್ರಶ್ನೆಗಳೆಲ್ಲೋ ಹೋಗ್ಬಿಡ್ತದೆ, ಏನೋ ಹೋಗ್ಬಿಡ್ತದೆ. ಚೆನ್ನಾಗಿ ತಿಳ್ಕೊಂಡ ಮೇಲೆ, ಚೆನ್ನಾಗಿ ತಿಳ್ಕೊಂಡ ಅರ್ಥ ಏನು, ಇದರ ಕಾನ್ಸೆಪ್ಟ್ ಇದು ಯಾವುದ್ರ ಮೇಲೆ ನಿಂತಿದೆ ಅನ್ನುವಂತಹದ್ದನ್ನು ತಿಳ್ಕೊಂಡಾಗ ಅದರಲ್ಲಿ ಪ್ರಶ್ನೆ ಬರುವಂತಹದ್ದು. ಹೀಗೆ ಪ್ರಶ್ನೆ ಕೇಳಿ ಅಂತೇಳಿ ಕೇಳ್ತಾ ಇರೋ ಕಾಲಕ್ಕೆ ಒಬ್ಬ ಟೀಚರ್ ಉದಾಹರಣೆ ಹೇಳ್ತಾನೆ. ಯಾವುದೋ ಒಂದು ಎಲ್ಲೋ ಕೇಳಿದಂತಹ ನೆನಪು
ಒಬ್ಬ ಶಿಕ್ಷಕ ಹೀಗೆ ಪಾಠ ಮಾಡ್ತಾ ಇದ್ದಂತೆ ಪಾಠ ಮಾಡೋ ಕಾಲಕ್ಕೆ ಚಿಕ್ಕ ಮಕ್ಕಳಿಗೆ ಮಾಡೋ ಕಾಲಕ್ಕೆ ಒಂದು ಪ್ರಶ್ನೆ ನೋಡಿ, ನಾನೊಂದು ಚಿಕ್ಕ ಗಣಿತದ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿ ಅಂದ ಶಿಕ್ಷಕ. ನಿಮ್ಮಲ್ಲಿ 5 ಪ್ಯಾಂಟುಗಳಿದೆ, 5 ಶರ್ಟ್ಗಳಿದೆ. 5 ಪ್ಯಾಂಟು 5 ಶರ್ಟ್ಗಳನ್ನು ಒಗೆಯಲಿಕ್ಕೆ ಹಾಕಿದ್ದೀರಿ, ಒಗೆದೇ ಆಗಿದೆ, ಸ್ವಚ್ಛಗೊಳಿಸಿದ್ದಾರೆ. ಈಗ ಅದನ್ನು ಒಣಗಿಸ್ಬೇಕು. ಒಣಗಿಸ್ಲಿಕ್ಕೆ 5 ಪ್ಯಾಂಟು ಒಣಗೋದಕ್ಕೆ 3 ತಾಸು ಬೇಕು. 5 ಪ್ಯಾಂಟುಗಳು ಒಣಗೋದಕ್ಕೆ 3 ತಾಸುಗಳು ಬೇಕು. 5 ಶರ್ಟ್ಗಳು ಒಣಗೋದಕ್ಕೆ 1 ತಾಸು ಸಾಕು. ಹಾಗಿದ್ರೆ ಒಟ್ಟಾರೆಯಾಗಿ 5 ಪ್ಯಾಂಟು 5 ಶರ್ಟ್ ಒಣಗೋದಕ್ಕೆ ಎಷ್ಟು ತಾಸು ಬೇಕು ಅಂತ ಪ್ರಶ್ನೆ ಹಾಕಿದೆ. ತಾಸು ಅನ್ನುವಂಥ ಸಂದರ್ಭದಲ್ಲಿ ಪಾಪ ಕೆಲವರಿಗೆ ಅರ್ಥ ಆಗಲಿಲ್ಲ. ಕೆಲವರು ಪಾಠ ಕೇಳದೆ ಹಾಗೆ ಕುತ್ಕೊಂಡಿದ್ರು. ಒಬ್ಬ ನೆನೆಸ್ಬಿಟ್ಟು, ನಾನು ಕೇಳಿದ ಪ್ರಶ್ನೆ ಅರ್ಥ ಆಯ್ತಾ ನನಗೆ? ನೋಡು, 5 ಪ್ಯಾಂಟುಗಳು ಮತ್ತೆ 5 ಶರ್ಟ್ಗಳು ಒಣಗಲಿಕ್ಕೆ ಹಾಕಬೇಕು. ಎಷ್ಟು ಗಂಟೆ ಬೇಕಾಗ್ತದೆ ಒಣಗಲಿಕ್ಕೆ ಅಂತ. ಮತ್ತದನ್ನ ತಾಸು ಅಂದಿದ್ನಲ್ಲ, ತಾಸು ಅನ್ನೋ ಶಬ್ದವನ್ನ ಗಂಟೆ ಅಂತ ಹೇಳಿ ಅರ್ಥ ಆಗಿಲ್ವೋ ಏನೋ ಅಂದ್ಕೊಂಡು ಎಷ್ಟು ಗಂಟೆಗಳು ಬೇಕಾಗ್ತದಪ್ಪ ಹೇಳ ಹೇಳಿ ಕೇಳಿದಾಗೆ ಆ ವಿದ್ಯಾರ್ಥಿ ತಲೆ ಕೊಡ್ಕೊಂಡಂತೆ. ಯಾಕಂದ್ರೆ ಸರಿ ಕೇಳಿಲ್ಲ, ಪ್ರಶ್ನೆನೂ ಸರಿಯಾಗಿ ಕೇಳಿಲ್ಲ, ಅರ್ಥವಾಗದೇ ಇರುವಂತಹ ಒಂದು ಸ್ಥಿತಿ. ಅವನು ಅಂದುಕೊಳ್ತಾನೆ, ಇವರೇನೋ ಹೇಳ್ತಾ ಇದ್ದಾರಲ್ಲ, ಬಟ್ಟೆ ಒಣಗೋದ್ರ ಬಗ್ಗೆ ಹೇಳ್ತಾರೆ, ಆದರೆ ಇದೇನು ಗಂಟೆಗಳು ಅಂತಾರಲ್ಲ ಅಂತ. ಅವನೇನು ಅಂದುಕೊಂಡ, ಗಂಟೆಗಳು ಅಂತಂದ್ರೆ ದೇವಸ್ಥಾನದ ಗಂಟೆಗಳು ಅಂದ್ಕೊಂಡ್ಬಿಟ್ಟ. ಸಾರ್ ಇದರಲ್ಲಿ ತಪ್ಪಿದೆ ಅಂತ ಅವನು. ಆಮೇಲೆ ನನಗೊಂದು ಗೊತ್ತಾಗ್ತಾ ಇಲ್ಲ ಸಾರನ್ನ. ಸರ್ ನೀವೇನು ಹೇಳ್ತೀರಿ, 5 ಪ್ಯಾಂಟುಗಳನ್ನ 5 ಶರ್ಟ್ಗಳನ್ನ ಒಣಗಲಿಕ್ಕೆ ಒಣಗೋದು ವಿಚಾರ ಸರಿ, ಆದರೆ ಇದು ಗಂಟೆಗಳಲ್ಲಿ ಬಂತು. ಪ್ಯಾಂಟು ಶರ್ಟ್ ಒಣಗೋದಕ್ಕೆ ಗಾಳಿ ಬೇಕು ಸರಿ, ಆದರೆ ಗಂಟೆ ಆಗಬೇಕು ಗೊತ್ತಿಲ್ಲ ಅಂತ. ಅವನು ದೇವಸ್ಥಾನದ ಗಂಟೆಗಳನ್ನು ತಗೊಂಡ್ಬಿಟ್ಟ ಮಹಾತ್ಮ. ಈ ಗಂಟೆಗಳನ್ನು ತಗೊಂಡು ನಾನೇನು ಸರ್ ಮಾಡಲಿ, ಗಾಳಿ ಬೇಕು, ಬೆಳಕು ಬೇಕು, ಬಿಸಿಲಿದ್ರೆ ಏನೋ ಒಣಗ್ತದೆ ಅಂತ ಕೇಳಿದ್ದೀನಿ. ನೀವೇನೋ ಗಂಟೆ ಅಂದ್ರೆ ಸರ್ ಅರ್ಥ ಆಗಲಿಲ್ಲ ಅಂದಂತ. ಹೀಗೆ ಈ ರೀತಿಯಲ್ಲಿ ಪ್ರಶ್ನೆಗಳು. ಪಾಠ ಎಲ್ಲೋ ದೂರ ಹೋಗಿದ್ರೆ ಆ ಪ್ರಶ್ನೆಗಳನ್ನು ಎಲ್ಲೋ ದೂರ ಹೋಗಿರ್ತದೆ. ಹಾಗೆ ಆಗಿಲ್ವಲ್ಲ, ಆಗಿಲ್ಲ ಅಂತ ಭಾವಿಸಿಕೊಳ್ತಾನೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನೀವು ಚರ್ಚೆ ಮಾಡಿ ನಾನು ಇಷ್ಟರಲ್ಲೇ ಪರೀಕ್ಷೆಯ ದಿನಾಂಕವನ್ನು ಘೋಷಣೆ ಮಾಡ್ತಾನೆ. ಆ ಮೂಲಕ ನೀವು ಪರೀಕ್ಷೆಯನ್ನು ಬರೆಯುವಂತೆ. ಶುಭ ದಿನ.